ಎಸ್, ಇಲ್ಲಿ ನಡೆದಿರತಕ್ಕಂತಹ ಘಟನೆ ಮತ್ತು ಘಟನೆಯನ್ನ ಒಪ್ಪಿಕೊಂಡಿರತಕ್ಕಂತಹ ಜಮೀರ್ ಅಹಮದ್ ಅವರು ಅದನ್ನ ಎಷ್ಟರ ಮಟ್ಟಿಗೆ ತಗ್ಗಿಸಬಹುದು ಅಷ್ಟು ತಗ್ಗಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅಯ್ಯವಂತ ಸಿಸೋಜಿ ಅವರು, ಈಗಾಗಲೇ ನೀವು ಕೂಡ ಒಪ್ಕೊಳ್ತೀರಾ ಗಲಾಟೆ ಆಗಿರೋದು ಹೌದು, ಈ ರೀತಿ ಕಣ್ಣಿನ ಪಕ್ಕದಲ್ಲಿ ಗಾಯ ಆಗಿದೆ, ಇದನ್ನ ಒಪ್ಕೊಳ್ತೀರಾ? ಉಷಾ ಅವರು ನಮಗೆ ಸಂಪರ್ಕ ಸಿಗ್ತಾ ಇಲ್ಲ, ನಾನು ಅವ್ರ ಜೊತೆಗೆ ಮಾತಾಡ್ತೀನಿ. ಆದ್ರೆ ಇಲ್ಲಿ ಪ್ರಕಾಶ್ ಅವರೇ ತಾವು ಹೇಳ್ತೀರಿ, ಯಾಕಂದ್ರೆ ಈ ಘಟನೆ ನಡೆದಿದೆ, ಪ್ರಸನ್ನ ಕುಮಾರ್ ಅವರು ವಿಚಾರವನ್ನು ನಡೆದ್ರು. ಆದರೆ ಬಿಜೆಪಿ ಕೂಡ ಬಹುಶಃ ಬಹಳ ಅನುಲೋಮ ವಿಲೋಮ ಇದು ಪ್ರಾಣಾಯಾಮ ಮಾಡ್ಕೊಂಡು ಮಲ್ಕೊಂಡು ಬಿಟ್ಟಿದ್ಯಾ ಅಂತ ಬಿಜೆಪಿ ಕೂಡ. ಯಾಕಂದ್ರೆ ಬಿಜೆಪಿಗೆ ಇದು ಯಾವುದೂ ಕೂಡ ಬೇಕಾಗಿಲ್ಲ, ಬಿಜೆಪಿ ಬೇಕಾಗಿರೋದು ಅಧಿಕಾರ ಮಾತ್ರ ಆಗಿದೆ ಹೊರತು ಈ ರಾಜ್ಯದಲ್ಲಿ ಯಾವ ಫಂಡ್ ಎಲ್ಲಿಗೆ ಹೋದ್ರೂ ಕೂಡ ಬಿಜೆಪಿಯವ್ರಿಗೆ ಏನು ಬೇಕಾಗಿಲ್ಲ ಅಂತ ಆಗಿದೆ. ನಮ್ಮ ಪ್ರತಿಪಕ್ಷ ಹಂಗಿದೆ, ನಮ್ಮ ಸ್ಥಿತಿ ಆತರ ಖಂಡಿತ ಅನ್ಕೋಬಾರ್ದು. ಯಾಕಂದ್ರೆ ನಮ್ಮ ಪ್ರತಿಪಕ್ಷ ಸ್ಟ್ರಾಂಗ್ ಇದೆ ಅಂತ ಅಂದ್ಕೊಂಡಿದ್ವಿ. ಯಾಕಂದ್ರೆ 104 ಜನ ಇದ್ದಾರೆ, ಆದ್ರೆ ಸ್ಟ್ರಾಂಗ್ ಕಾಣ್ತಾ ಇಲ್ಲ. ಅದು ಆ 104 ಜನ ಏನು ಗರ್ಜಿಸಬೇಕಾಗಿತ್ತು, ಅವ್ರ ಗರ್ಜನೆ ಎಲ್ಲವೂ ಕೂಡ ಗುರುಗ್ರಾಮದಲ್ಲಿ ಯಾವುದೋ ಒಂದು ರೆಸಾರ್ಟ್ ನಲ್ಲಿ ಕಾಣ್ತಾ ಹೊರತು ಬೇರೆ ಎಲ್ಲಿ ಕಾಣಲಿಲ್ಲ ನಮಗೆ. ಈಗ ಗುರುಗ್ರಾಮದ ಒಂದು ಚಾಪ್ಟರ್ ನಿನ್ನೆಗೆ ಮುಗೀತು, ಇವತ್ತೆಲ್ಲ ಬಂದಿದೆ. ನಾಳೆಯಿಂದ ಬರ ಪರಿಹಾರದ ಒಂದು ಸಮೀಕ್ಷೆಗೆ ಹೋಗುವಂಥದ್ದು. ಇವತ್ತು ಹೊಸ ಒಂದು ಏನು ವಿಚಾರಗಳು ಬೆಳಕಿಗೆ ಬಂದಿದೆ, ಅದು ಖಂಡಿತ ನಾಳೆ ಯಡಿಯೂರಪ್ಪನವರು ಅಂತವ್ರು ತಗೊಂಡ್ರೆ. ಇಲ್ಲಿ ಪ್ರಮುಖವಾದ 3 ಅಂಶಗಳನ್ನು ನಾನು ಇಲ್ಲಿ ಹೇಳಲೇಬೇಕಾಗತ್ತೆ. ಮೊನ್ನೆ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ಬಿಜೆಪಿಯವರು ಲಫಂಗರು ಅಂತ ಹೇಳಿದ್ರು. ಹಿಂದೆ ಒಂದು ವಾರದ ಕೆಳಗಡೆ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿಯವರು ಮಾಫಿಯಾದವರು ಅಂದರು. ಕುಡಿದು ಬಿಟ್ಟು ಮಧ್ಯರಾತ್ರಿಲಿ ಗಲಾಟೆ ಮಾಡೋ ಜನ ಲಫಂಗ್ರು ಸರ್. ನಾವು ಲಫಂಗ್ರೆ ಅಂತ ಗಲಾಟೆಗಳು ಮಾಡೋವಂಥದ್ದು, ಪರಸ್ಪರ ಹೊಡೆದಾಡ್ಕೊಂಡು ಆಸ್ಪತ್ರೆ ಸೇರೋ ಗಲಾಟೆ ಮಾಡ್ಕೊಳ್ಳೋರು, ಮತ್ತೆ ನಾವೇ ಗಲಾಟೆ ಮಾಡ್ಕೊಂಡಿದ್ದೀವಿ. ಜಸ್ಟ್ ಒಂದೇ ಒಂದು ಸೆಕೆಂಡ್ ನಮ್ಮ ಜೊತೆಗೆ ಮಾತಾಡ್ತೀನಿ. ಆನಂದ್ ಸಿಂಗ್ ಅವರಿಗೆ ಚಿಕಿತ್ಸೆಯನ್ನು ನೀಡುತ್ತಾ ಇರುವಂತಹ ಅಪೋಲೋ ಆಸ್ಪತ್ರೆ ವೈದ್ಯರಾಗಿರುವ ಡಾಕ್ಟರ್ ಯತೀಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಯತೀಶ್ ಅವರೇ, ಆನಂದ್ ಸಿಂಗ್ ಅವರ ಕಂಡೀಷನ್ ಹೇಗಿದೆ ಸರ್? ಅವರು ಸ್ಟೇಬಲ್ ಆಗಿದ್ದಾರೆ ಸರ್, ಚೆನ್ನಾಗಿ, ಏನು ತೊಂದರೆ ಇಲ್ಲ. ಓಕೆ, ಅಂದ್ರೆ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರುವಂತ ರೀಸನ್ ಏನಿರುವುದು ಡಾಕ್ಟರ್ ಯತೀಶ್ ಅವರೇ? ಏನಿಲ್ಲ, ಬೆಳಿಗ್ಗೆ ಏನೋ ಒಂದ್ ಸ್ವಲ್ಪ ಚೆಸ್ಟ್ ಡಿಸ್ಕಂಫರ್ಟ್ ಅಂತ ಬಂದ್ರು. ಜೊತೆಗೆ ಅವ್ರು ಬಂದು ನೋಡಿದಾಗ ಸ್ವಲ್ಪ ಡಿಸ್ಕಲರೇಷನ್ ಇತ್ತು ಫೇಸ್ ಅಲ್ಲಿ. ಸೊ ಅದಕ್ಕೆ ಯಾವ್ದಕ್ಕಾದ್ರೂ ಇರ್ಲಿ ಅಂತ ಅಂದ್ಬಿಟ್ಟು ಒಂದು CT ಸ್ಕ್ಯಾನ್ ಮತ್ತೆ ಚೆಸ್ಟ್ ಎಕ್ಸ್ರೇ ಮಾಡಿ ಇಂಜುರಿ ರಿಲೋಟ್ ಮಾಡಿ ಎಲ್ಲ ನಾರ್ಮಲ್ ಇದೆ. ಅಬ್ಸರ್ವೇಷನ್ಗೆ ವಿ ಕೆಪ್ಟ್ ಹಿಮ್ ಫಾರ್ 24 hours ಸರ್. ಅವ್ರು ವಾರ್ಡ್ ಅಲ್ಲಿ ಅಡ್ಮಿಟ್ ಆಗಿದ್ರೆ ಚೆನ್ನಾಗಿದ್ದಾರೆ. ಈಗ ಚೆಸ್ಟ್ ಪೇನ್ ಬಂದವರಿಗೆ ಬಾಡಿಯಲ್ಲಿ ಇಂಜುರಿ ಆಗಿದೆ ಅನ್ನುವಂತಹ ಮಾಹಿತಿ ಹಂಗಾದ್ರೆ ಇದೆ ನಮಗೆ ಇರುವಂತದ್ದು. ಯಾಕಂದ್ರೆ ಇದನ್ನ ಸಚಿವರು ಕೂಡ ಈಗ ಒಪ್ಕೊಂಡಿದ್ದಾರೆ. ಹೆಂಗೆ ಇಂಜುರಿ ಹಂಗಾದ್ರೆ ಹಿಂಗಾಯ್ತು ಅಂತ ಹೇಳ್ತಾರೆ ಬಗ್ಗೆ ಈಗ ಅವ್ರೇನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಾಗಿದೆ ಅಂತ? ಸರ್ ಅದಕ್ಕೆ ವಿ ಕಾಂಟ್ ಗೆಟ್ ಇನ್ ಟು ದಟ್ ಸರ್. ಲೈಕ್ ಆಲ್ ಅಲೆಜ್ಡ್ discomfort of chest pain and blackish discoloration of the eye. Okay. Yen ತೊಂದರೆ ಆಗಿತ್ತು, that people will investigate and find, let us know. As a doctor, medically is fine, is stable and is recovering. We kept him for 24 hours observation, sir. ಅಂದ್ರೆ ಇದನ್ನ MLC ರಿಪೋರ್ಟ್ ಹಾಕಿದ್ಯಾ ಅಂತ? ಮಾಡಿದ್ದಾರೆ ಸರ್, ಮಾಡಿದ್ದಾರೆ. MLC ರಿಪೋರ್ಟ್ ಆಗಿದೆ, ಇದು ಮೆಡಿಕಲ್ ಲೀಗಲ್ ಕೇಸ್ ಅಂತ ಹೇಳಿ ರಿಪೋರ್ಟ್ ಆಗಿದೆ. ಅಲ್ಲ, whenever anyone suspecting as any doctor, they do their MLC. That's they have done. Okay. ಅಂದ್ರೆ ಆ ಡಾಕ್ಟರ್ಸ್ ಪಾರ್ಟ್ ಇಂದ ಆ ರೀತಿಯಾದಂತ ಯಾವುದೇ ಇದನ್ನ ಬಿಟ್ಟಿಲ್ಲ ಇದರಲ್ಲಿ, ಅಂದ್ರೆ ಅನುಮಾನ ಇದೆ ಅಂತ ಹೇಳುವಂಥದ್ದು. ಅಲ್ಲ, ಏನಕ್ಕೆ ಅಂತಂದ್ರೆ when the entire world is having doubt ಅಂದಾಗ why doctors have to take and decide on what is that ಅಂತ. Okay. So ಅವರು let the investigation team will take a call. Okay. ಅಂದ್ರೆ ಈಗ ಅವ್ರ ಕಂಡೀಷನ್ ಹೇಗಿದೆ ಅಂದ್ರೆ ಅವರು ಮಾತಾಡ್ತಾ ಇದ್ದಾರೆ? ಬೇಸಿಕಲಿ ಅವ್ರು ಚೆನ್ನಾಗಿದ್ದಾರೆ ಸರ್. They need to take the statement from him only. And okay. ಅಂದ್ರೆ ಅವ್ರ ಕಣ್ಣಿನ ಹತ್ರ ಗಾಯ ಆಗಿರುವಂತದ್ದು ಹೌದಾ? ಅದು ಕಣ್ಣಿನ ಹತ್ರ ಗಾಯಕ್ಕಿಂತ ಅಂದ್ರೆ ಬ್ಲಾಕ್ ಐ ಅಂತ ಹೇಳ್ತೀವಿ, ಸ್ವಲ್ಪ ಕಣ್ಣತ್ರ ನಂಜಾಗಿದೆ. ಓಕೆ ಓಕೆ. ಅಂದ್ರೆ ಉಳಿದಂಗೆ ಚೆಸ್ಟ್ ಪೇನ್ ಮಾತ್ರ ಇತ್ತು ಅವ್ರಿಗೆ? ಚೆಸ್ಟ್ ಡಿಸ್ಕಂಫರ್ಟ್ ಮತ್ತೆ ಕಣ್ಣತ್ರ ಬ್ಲಾಕ್ ಕಲರ್ ನಂಜಾಗಿತ್ತು. ಅದಕ್ಕೆ ಬಂದು ಹಾಸ್ಪಿಟಲ್ ತೋರಿಸ್ಕೊಂಡ್ರು. ಆಗ್ಲೇ ಹೇಳ್ದಂಗೆನೆ ಯಾವುದೇ ಒಂದು ಪೇಷಂಟ್ ಹತ್ರ ಬಂದ್ರೆ ಲೈಕ್ ವಿ ಡೂ routinely CT scan to rule out a head injury. Okay. And a chest X-ray to rule out any rib fractures or anything trauma to the chest. Okay. So ಎರಡು ಇಲ್ದಲೇ ಇರೋದ್ರಿಂದ, ಬಟ್ ಆದ್ರೂ ಅವ್ರಿಗೆ 24 hours ಆಗಿ ಅಬ್ಸರ್ವೇಷನ್ ಇಟ್ಕೊಂಡಿದ್ದೀವಿ. ಅಂದ್ರೆ ಹೆಡ್ ಇಂಜುರಿ ಏನು ಆಗಿಲ್ಲ ಅವ್ರಿಗೆ? ಅಲ್ಲ, ಹೆಡ್ ಇಂಜುರಿನಲ್ಲಿ ಏನು ಇಲ್ಲ, ಬಟ್ ಆದ್ರೂ ಲೈಕ್ ತಲೆಗೆ ಕನ್ಕಷನ್ ಆಗಿರುತ್ತೇನೋ ಅಂತ ಅನ್ಕೊಂಡು ಡೌಟ್ ಅಲ್ಲಿ 24 ಗಂಟೆ ಅಬ್ಸರ್ವೇಷನ್ ಇಟ್ಕೊಂಡಿದ್ದೀವಿ. ಅವ್ರ ಭುಜಕ್ಕೇನೋ ಗಾಯ ಆಗಿದೆ ಅಂತ ಹೇಳುವಂತ ಒಂದು ಮಾಹಿತಿ ಇತ್ತು. ಅದೆಲ್ಲ ಏನೂ ಇಲ್ಲ ಸರ್. ಹೊಟ್ಟೆ ಭಾಗಕ್ಕೂ ಕೂಡ ಗಾಯ ಆಗಿದೆ, ಹೊಟ್ಟೆ ಭಾಗದಲ್ಲಿ ಅವರಿಗೆ ಸ್ವಲ್ಪ ನೋವಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಅವ್ರ ಕಡೆಯವರು. ನಾನು ಐ ಆಮ್ ನಾಟ್ ದಿ ಟ್ರೀಟಿಂಗ್ ಡಾಕ್ಟರ್, ಐ ಆಮ್ ಜಸ್ಟ್ ದಿ ಮೆಡಿಕಲ್ ಅಡ್ಮಿನಿಸ್ಟ್ರೇಷನ್ ಪರ್ಸನ್. ಬಟ್ ಏನು ಆತರ ಏನು ನನಗೆ ಮಾಹಿತಿ ಇರೋ ಪ್ರಕಾರ ಆತರ ಏನಿಲ್ಲ. ಓಕೆ ಓಕೆ. ಅಂದ್ರೆ ಓನ್ಲಿ ಚೆಸ್ಟ್ ಪೇನ್ ಅನ್ನುವಂತ ಕಾರಣಕ್ಕಾಗಿ ಅವ್ರು ಬಂದಿದ್ರ? ಮಾರ್ನಿಂಗ್ ಅವ್ರು ಒಬ್ಬರೇ ಬಂದ್ರೆ ಹೇಗೆ ಡಾಕ್ಟರ್?
ಸರ್, ಅದೆಲ್ಲ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ. ಬೆಳಿಗ್ಗೆ ಎಮರ್ಜೆನ್ಸಿಗೆ ಬಂದ್ರು, ಎಮರ್ಜೆನ್ಸಿನಲ್ಲಿ ನೋಡಿ ಟ್ರೀಟ್ ಮಾಡಿದ್ದಾರೆ ಸರ್. ಓಕೆ, ಈಗ ಅಂದ್ರೆ ಈಗ 24 hours ಅಬ್ಸರ್ವೇಷನ್ ಅಂದ್ರೆ ಈಗ ನಾಳೆ 24 hours ಅಬ್ಸರ್ವೇಷನ್ ನಾಳೆ ಡಾಕ್ಟರ್ ರವಿಮೋಹನ್ ರಾವ್ ಅವ್ರು ನೋಡಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಫಿಟ್ ಆಗಿದೆ ಡಿಸ್ಚಾರ್ಜ್ ಮಾಡ್ತಾರೆ. ಓಕೆ, ಅಂದ್ರೆ ಈಗ ಅವರು ಫುಡ್ ಎಲ್ಲ ತಗೊಳ್ತಿದ್ದಾರೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ? ಏನ್ ತೊಂದರೆ ಇಲ್ಲ ಸರ್, ಅಬ್ಸಲ್ಯೂಟ್ಲಿ ಈಸ್ ಲೈಕ್ ಯು ಅಂಡ್ ಮೀ. ಓಕೆ ಓಕೆ, ಥ್ಯಾಂಕ್ ಯು ಡಾಕ್ಟರ್ ಯತೀಶ್ ಅವರ ಟಿವಿನ ಜೊತೆ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಡಾಕ್ಟರ್ ಯತೀಶ್ ಅವರು ಹೇಳಿರ್ತಕ್ಕಂಥ ಮಾತು. ಅವರು ಒಂದು ಮಾತನ್ನ ಹೇಳಿದ್ರು, ಅಂದ್ರೆ ಅವರ ಕಣ್ಣಿನ ಭಾಗದಲ್ಲಿ ನಂಜಾಗಿರುವಂತಹ ರೀತಿಯಾದಂತಹ ಒಂದು ಸ್ಥಿತಿ ಇದೆ. ಇನ್ನೊಂದು ಹೆಡ್ ಇಂಜುರಿ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ, ಅಂದ್ರೆ ತಲೆಗೆ ಏನಾದ್ರೂ ಗಾಯ ಆಗಿದೆ, ತಲೆ ಒಳಭಾಗದಲ್ಲಿ ಏನಾದ್ರೂ ಏಟಾಗಿದೆ ಅನ್ನೋದ್ರ ಬಗ್ಗೆ ನಾವು ಒಂದು ಸಿಟಿ ಸ್ಕ್ಯಾನ್ ಅನ್ನ ನಾವು ನಡೆಸಿದೀವಿ ಅನ್ನೋಂಥದ್ದು. ಚೆಸ್ಟ್ ಪೇನ್ ಅವರಿಗೆ ಇತ್ತು, ಅಂದ್ರೆ ಅವರು ಎದೆನೋವು ಕಾಣಿಸ್ಕೊಂಡಿದೆ ಅನ್ನುವಂಥದ್ದನ್ನ ನಮ್ಗೆ ಹೇಳಿದ್ರು. ಹಿಂಗಾಗಿ ನಾವು ಆ ಎದೆನೋವಿಗೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಎಕ್ಸ್ರೇ ಮಾಡುವಂಥದ್ದನ್ನ ಮಾಡಿದ್ವಿ ಅನ್ನುವಂಥದ್ದನ್ನ, ECG ಮಾಡುವುದನ್ನ ಮಾಡಿಸಿದೀವಿ ಅನ್ನೋದನ್ನು ಕೂಡ ಅವರು ಕೇಳಿದ್ರು. ಮತ್ತು ಉಳಿದಂತೆ ಈ ಒಂದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಲೀಗಲ್ ಕೇಸನ್ನು ನಾವು ಮಾಡಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರಕಾಶ್ ಅವ್ರ ಜೊತೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾಗರಾಜ್ ಅವರೇ ತಾವು ಜಸ್ಟ್ ನಾಗರಾಜ್ ಅವರು ನಿಮಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ಅಂಶ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು, ಈಗಲ್ಟನ್ ರೆಸಾರ್ಟ್ ನಲ್ಲಿ ಕೈ ಶಾಸಕರ ಗಲಾಟೆ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಈಗ ಕೊನೆಗೂ ಕೂಡ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ವಿಶೇಷವಾಗಿ ಜಮೀರ್ ಅಹಮದ್ ಅವರ ಮಾತಿನ ನಂತರ ಈ ಒಂದು ಸತ್ಯ ಒಪ್ಪಿಕೊಂಡಿದ್ದಾರೆ. ಆದ್ರೆ ಗಲಾಟೆ ಬಗ್ಗೆ ಮೊದಲು ಕಾಂಗ್ರೆಸ್ ನಾಯಕರು ಇದನ್ನ ನಿರಾಕರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಇಂಥದ್ದೇನು ಆಗೇ ಇಲ್ಲ, ಜಗಳ ಆಗೇ ಇಲ್ಲ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಮತ್ತು DK ಸುರೇಶ್ ಇವರಿಬ್ರು ಕೂಡ ಹೇಳಿರ್ತಕ್ಕಂತಹದ್ದು. ಬಳ್ಳಾರಿ ಬಾಯ್ಸ್ ನಡುವೆ ಹೊಡೆದಾಟಕ್ಕೆ ತೇಪೆ ಹಚ್ಚೋದಿಕ್ಕೆ ಕನಕಪುರದ ಅಣ್ಣ ತಮ್ಮಂದ್ರು ಪ್ರಯತ್ನವನ್ನ ಪಟ್ರು. ಇಲ್ಲ, ಏನೂ ಆಗಿಲ್ಲ ಅಂತೇಳಿ. ಆದ್ರೆ ಆನಂದ್ ಸಿಂಗ್ ಮದುವೆಗೆ ಹೋಗಿದ್ದಾರೆ ಅನ್ನುವಂತಹದ್ರವರೆಗೂ ಕೂಡ DK ಶಿವಕುಮಾರ್ ಅವರು ಹೇಳುವ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ ನೀವು ಯಾರು ಕೂಡ ಹಾಸ್ಪಿಟಲ್ಗಳನ್ನು ಹುಡುಕಬೇಡಿ ಅನ್ನುವಂತಹ ದೃಷ್ಟಿಯಿಂದ ಈ ಮಾತನ್ನು ಅವರು ಹೇಳಿದ್ರು. ಎದೆನೋವು ಕಾಣಿಸ್ಕೊಂಡಿದೆ ಅನ್ನುವಂತಹ ಮಾತನ್ನ DK ಸುರೇಶ್ ಅವರು ಕೂಡ ಹೇಳಿದ್ರು. ಈಗ ವೈದ್ಯರು ಕೂಡ ಅದೇ ಎದೆನೋವಿನ ಬಗ್ಗೆ ಹೇಳ್ತಾ ಇದ್ರು. ಬಳ್ಳಾರಿ ಶಾಸಕರ ಹೊಡೆದಾಟಕ್ಕೆ ಅಣ್ತಮ್ಮಂದಿರು ಸುಳ್ಳಿನ ಸಾಕ್ಷ್ಯವನ್ನ ಹೇಳಿರುವಂತದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ಮಾಧ್ಯಮದ ಮುಂದೆ ಅವರು ಹೇಳಿರ್ತಕ್ಕಂಥ ಮಾತುಗಳು ನಮ್ಮ ಮುಂದೆ ಈಗಾಗಲೇ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅಸಲಿಗೆ ಗಲಾಟೆ ಮಾಡ್ಕೊಂಡಿರುವಂತದ್ದು ಶಾಸಕರು ಈಗಲ್ಟನ್ ರೆಸಾರ್ಟ್ ನಲ್ಲಿ ಕಳೆದ ರಾತ್ರಿನೇ ಮಾರಾಮಾರಿ ನಡೆದಿದೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಯಾಕೆ ಎದೆನೋವು ಕಾಣಿಸ್ಕೊಂತು, ಯಾಕೆ ಕಣ್ಣಿನ ಭಾಗದಲ್ಲಿ ನಂಜಾಯಿತು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಕೂಡ ಈಗ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಒಬ್ಬ ಶಾಸಕ ಇದ್ದಾರೆ, ಗಲಾಟೆ ಒಂದ್ ಕಡೆಯಲ್ಲಿ ನಡೆದಿದೆ. 3 ಜನ ನಾಯಕರು 3 ರೀತಿಯಾದಂತ ಉತ್ತರವನ್ನ ಕೊಟ್ಟಿದ್ದಾರೆ. ನೋಡೋಣ. ಆನಂದ್ ಸಿಂಗ್ ಯಾವ್ದೋ ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಸುಮ್ಮನೆ ನೀವು ಗಲಾಟೆ ಆಗೋಯ್ತಂತೆ, ಮಾರಾಮಾರಿ ಆಯ್ತಂತೆ. ಇನ್ನೊಂದು ಅರ್ಧ 1 ಗಂಟೆ ಅವರೇ ಬರ್ತಾರೆ, ಬಂದು ನಿಮ್ಗೆ ಏನ್ ಬೇಕೋ ಟಿವಿಗೆ ಹೇಳ್ತಾರೆ. ಆನಂದ್ ಸಿಂಗ್ ಯಾವ್ದೋ ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಸುಮ್ಮನೆ ನೀವು ಗಲಾಟೆ ಆಗೋಯ್ತಂತೆ, ಮಾರಾಮಾರಿ ಆಯ್ತಂತೆ. ಇನ್ನೊಂದು ಅರ್ಧ 1 ಗಂಟೆ ಅವರೇ ಬರ್ತಾರೆ, ಬಂದು ನಿಮ್ಗೆ ಏನ್ ಬೇಕೋ ಟಿವಿಗೆ ಹೇಳ್ತಾರೆ. ಎಲ್ಲ ರಾಜಿ ಮಾಡ್ಕೊಂಡು, ಇವ್ರಿಗೂ ಸ್ವಲ್ಪ ಸ್ಮಾಲ್ ಡಿಫ್ರೆನ್ಸ್ ಇತ್ತು, ಇವರೇ ರಾಜಿ ಮಾಡ್ಕೊಂಡು ಇವರು ಬಹಳ ಸಂತೋಷವಾಗಿದ್ದಾರೆ. ಇವರು ಅವರೆಲ್ಲ ಯಾರೋ ಮಿಸ್ಯೂಸ್ ಮಾಡಿದ್ದಾರೆ. ಯಾವ ಗಲಾಟೆನೂ ಇಲ್ಲ, ಯಾವ ಮಾರಾಮಾರಿನೂ ಇಲ್ಲ, ಯಾವ ಬಾಟ್ಲು ಹೊಡೆದಾಟನೂ ಇಲ್ಲ, ಯಾವುದು ಸಂದರ್ಭ ಇಲ್ಲ. ಮಾಧ್ಯಮಗಳಲ್ಲಿ ಏನ್ ಬರ್ತಾ ಇದೆ ಅದ್ಯಾವುದು ಕೂಡ ಸತ್ಯಕ್ಕೆ ದೂರವಾದಂತ ವಿಚಾರಗಳು. ಬೆಳಗಿನ ಜಾವ 7 ಗಂಟೆಗೆ ಅವರು ಆಸ್ಪತ್ರೆಗೆ ಅವರೇ ಬಂದು ಎದೆನೋವು ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ. ಅವರು ಇವತ್ತಿಂದ ಬಹಳ ವರ್ಷದಿಂದ ಅವರಿಬ್ರು ಸ್ನೇಹಿತರು. ಏನೋ ಸಣ್ಣ ಪುಟ್ಟ ಸಹಜ, ಅದು ಸ್ನೇಹಿತರಲ್ಲಿ ಗಲಾಟೆ ಆಗೋದು ಸಹಜ. ಈಗ ನಾನು ಅಖಂಡ ಶ್ರೀನಿವಾಸ್ ಬಗ್ಗೆ ನಿನ್ನೆ ಮುನ್ರತ್ರ ನಾನು ಇದ್ರು, ಬೈಲ್ತಿ ಬಸವರಾಜ್ ಅವರು ಇದ್ರು. ಯಾವುದೋ ಮಾತಲ್ಲಿ ನನ್ನ ಶ್ರೀನಣ್ಣಂದು ಸಂಬಂಧ ನಿಮ್ಗೆಲ್ಲ ಗೊತ್ತಿದೆ. ನಾವಿಬ್ಬರೇ ಜಗಳ ಮಾಡ್ಕೊಂಡ್ವಿ. ಮಾತಲ್ಲಿ ಜಗಳ ಆಗಿದೆ. ನೀವು ಹೇಳ್ದಂಗೆ ಮಾಧ್ಯಮದಲ್ಲಿ 15 ಸ್ಟಿಚ್ ಬಿದ್ದಿದೆ, 16 ಸ್ಟಿಚ್ ಬಿದ್ದಿದೆ, ಏನೇನಿಲ್ಲ, 1 ಸ್ಟಿಚ್ಚು ಬಿದ್ದಿಲ್ಲ. ಆರಾಮಾಗಿದೆ. ಸಣ್ಣ ಈಗ ಸ್ನೇಹಿತರು ಸಣ್ಣ ಹೊಡೆದಾಡ್ಕೊಂಡವ್ರು ಇಬ್ರು. ಒಂದು ಸ್ವಲ್ಪ ಕಣ್ಣಿಗೆ ಒಂದು ಸಣ್ಣ ಏಡ್ ಬಿದ್ದಿದೆ, ಜಾಸ್ತಿ ಏನಿಲ್ಲ, ಅದು ಸಣ್ಣ ಏಡ್. ಆ ಕಾರಣದಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಅರೆ ನಾನು ಹೇಳ್ತಲ್ಲ, 3 ಜನ ಸ್ನೇಹಿತರು, ಭೀಮಾ ನಾಯಕ್, ಕಮಲಿ ಗಣೇಶ್, ಆನಂದ್ ಸಿಂಗ್, 3 ಜನ ಆತ್ಮೀಯ ಸ್ನೇಹಿತರು. ಆತ್ಮೀಯ ಸ್ನೇಹಿತರಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗೋದು ಸಹಜ, ಎಲ್ಲದರಲ್ಲೂ ಆಗ್ತದೆ. ನಿಮ್ಮಲ್ಲೂ ಸ್ನೇಹಿತರು ಇರ್ಬೋದು, ನಿಮ್ಮಲ್ಲೂ ಯಾವಾಗ ಗಲಾಟೆ ಆಗಿರ್ಬೋದು, ಅದು ಸಹಜ ಆದ್ರಿ. ಅದು ಸ್ನೇಹಿತರು ಸಿಡ್ದಲ್ಲಿ ಸಹಜ. ಈಗ ನಿನ್ನೆ ರಾತ್ರಿ ನಂದು ಶ್ರೀನಣ್ಣನ ಸಂಬಂಧ ನಿಮ್ಗೆಲ್ಲ ಗೊತ್ತಿದೆ. ನಾ ಇಬ್ರು ಕೇಳಿ
ಇಲ್ಲೇ ಇದ್ದಾರೆ, ಮುನಿರತ್ನ ಇಲ್ಲೇ ಇದ್ದಾರೆ, ಬೈಲ್ತಿ ಬಸವರಾಜಣ್ಣ ಇದ್ರು. ನಾವು ಸಣ್ಣ ಯಾವುದೋ ಒಂದು ಮಾತು ಗಲಾಟೆ ಮಾಡ್ಕೊಂಡ್ವಿ. ಎಸ್, ಇದು ಜಮೀರ್ ಅವರು ಹೇಳಿರ್ತಕ್ಕಂಥ ಮಾತು. ಮತ್ತೆ ನಿಮಗೆ ಈ ಗಲಾಟೆಯ ಬಗ್ಗೆ ಘಟನೆ ಹೇಗೆ ನಡೆದಿದೆ ಅನ್ನುವಂಥ ವಿವರವನ್ನು ನಾವು ಆವಾಗಲೇ ಹೇಳಿದೆ, ಘಟನೆಯ ಸೀಕ್ವೆನ್ಸ್ ಹೆಂಗಾಯ್ತು ಅಂತ ಹೇಳಿ. ಆದ್ರೆ ಘಟನೆ ಎಕ್ಸಾಕ್ಟ್ಲಿ ಅಲ್ಲಿ ಏನ್ ನಡೆದಿತ್ತು ಅನ್ನೋದನ್ನು ಕೂಡ ನಿಮಗೆ ಸ್ವಲ್ಪ ಹೊತ್ತಿನಲ್ಲಿ ತಿಳಿಸ್ತೀವಿ. ಹೆಂಗೆ ನಡೆದಿದೆ ಈ ಗಲಾಟೆ ಅನ್ನೋದ್ರ ಬಗ್ಗೆ, ಯಾವ ಕಾರಣಕ್ಕೆ ಅವರ ಕಣ್ಣಿನ ಭಾಗದಲ್ಲಿ ಗಾಯ ಇದೆ, ಇದ್ರ ಬಗ್ಗೆಯೂ ಕೂಡ ನಾವು ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ಸ್ ಅನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಆನಂದ್ ಸಿಂಗ್ ಅವರು ತಮ್ಮನ್ನ ಮಾತನಾಡಿಸೋದಕ್ಕೆ ಬಂದಿರುವ ಒಬ್ಬ ಹಿರಿಯ ನಾಯಕರ ಮುಂದೆ ಬಹಳ ಭಾವುಕರಾಗಿ ಅಳುತ್ತಾ ಮಾತನಾಡಿದ್ದಾರೆ. ಅದು ಏನು ಅನ್ನೋದು ಕೂಡ ನಿಮಗೆ ಸ್ವಲ್ಪ ಹೊತ್ತಿನಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಘಟನೆಗಳ ಬಗ್ಗೆ ಮಾತಾಡುವಂಥದ್ದು ಇದೆ. ಡಾಕ್ಟರ್ ಅವರು ಈಗ ಒಂದು ಮಾತನ್ನ ಹೇಳಿದ್ರು, ಮೆಡಿಕಲ್ ಲೀಗಲ್ ಕೇಸ್ ಮಾಡಿದ್ವಿ ಅಂತಕೊಂಡು. ಆದ್ರೆ ಹಾಗಾದ್ರೆ ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗೋದಿಲ್ವಾ? ಯಾಕಂದ್ರೆ ಇಷ್ಟು ಗಲಾಟೆ ಆಗಿದೆ ಅನ್ನುವಂಥರ ಬಗ್ಗೆ ಇಡೀ ಚರ್ಚೆಗಳು ನಡೀತಾ ಇದ್ದಾವೆ. ರಾಜ್ಯದ ಗೃಹ ಇಲಾಖೆ ಹಾಗಾದ್ರೆ ಇದಕ್ಕೆ ಜವಾಬ್ದಾರಿಯುತವಾಗಿ ಮಾತನಾಡಬೇಕಂತ ಅವಶ್ಯಕತೆ ಇಲ್ವಾ ನಾಗರಾಜ್ ಅವರೇ? ನೋಡಿ, ಇದು ಬೇಸಿಕಲಿ ಕಟಿಂಗ್ ಎಡ್ಜ್ ಆಫೀಸರ್ಸ್ ಅಥವಾ ಏನು ಎನ್ಫೋರ್ಸಿಂಗ್ ಏಜೆನ್ಸಿ ಪೊಲೀಸ್ ಸ್ಟೇಷನ್ ಲೆವೆಲ್ ಇದ್ದಾರೆ ಅವ್ರು ಮಾಡಬೇಕು. ಇಮಿಡಿಯೇಟ್ ಸೂಪರ್ವೈಸರ್ ಆಫೀಸರ್ ಮಾಡಬೇಕು. ಇಮಿಡಿಯೇಟ್ ಸೂಪರ್ವೈಸರ್ ಆಫೀಸರ್ ACP ಅಟ್ ದ ಮೋಸ್ಟ್ DCP ಮಾಡಬೇಕು. ಯಾಕೆಂದರೆ ಇದು ಸಾಕಷ್ಟು ಪಬ್ಲಿಕ್ ಅಟೆನ್ಷನನ್ನು ಡ್ರಾ ಮಾಡಿದೆ. ಹೌದು. ಅಷ್ಟೇ ಅಲ್ಲ, ಇದು ನ್ಯಾಷನಲ್ ನ್ಯೂಸಲ್ಲೂ ಕೂಡ ಬಿತ್ತರ ಆಗ್ತಾ ಇದೆ. ಏನೋ ಆಗಿದೆ ಅನ್ನೋ ಒಂದು ಕಾತರ ಇದೆ. ಹಾಗಾಗಿ ನೀವು ಹೇಳಿದಾಗೆ, ನಮ್ಮ ಪ್ರಸನ್ನ ಅವರು ಹೇಳಿದಾಗೆ, ದೇ ಶುಡ್ ಹ್ಯಾವ್ ಬಿನ್ ಎ ಬ್ರೀಫಿಂಗ್ ಟು ದ ಮೀಡಿಯಾ. ಏನು ಈ ಥರ ಇನ್ಸಿಡೆಂಟ್ ಆಗಿದೆ, ದಿಸ್ ಇಸ್ ದಿ ಸೀಕ್ವೆನ್ಸ್ ಆಫ್ ಇವೆಂಟು, ವಿ ಹ್ಯಾವ್ ಟೇಕನ್ ಸೋ ಆ್ಯಂಡ್ ಸೋ ಆ್ಯಕ್ಷನ್ ಅಂತ. ಅದಾಗಿಲ್ಲ ಅಂದರೆ ಎಲ್ಲರಿಗೂ ಒಂದು ರೀತಿಯ ಡೌಟ್ ಬರುತ್ತೆ ಅಥವಾ ಒಂದು ಅನುಮಾನ ಬರುತ್ತೆ, ಎಲ್ಲೋ ಒಂದು ಕಡೆ ಇದನ್ನು ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾ ಇದ್ದಾರೇನೋ ಅಂತ. ಯಾಕೆಂದರೆ ಒಬ್ಬ ಶಾಸಕರ ಮೇಲೆ ಅಸಾಲ್ಟ್ ಯಾರೇ ಮಾಡಲಿ, ಶಾಸಕರಿಗೆ ಒಂದು ತನ್ನದೇ ಆದಂಥ ಒಂದು ಸ್ಥಾನಮಾನ ಇದೆ. ಆ ಸ್ಥಾನಮಾನ ಉಳಿಸ್ಕೊಳ್ಬೇಕಾದ್ರೆ ಸಮಾಜದ ಕೆಲಸನೂ ಇದೆ, ಮತ್ತು ಅವರು ಕೂಡ ಅದೇ ರೀತಿ ನಡ್ಕೊಳ್ಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಒಂದು ವೇಳೆ ಅವ್ರು ನಡ್ಕೊಂಡಿದ್ರು ಕೂಡ ಅವ್ರ ಮೇಲೆ ಅಸಾಲ್ಟ್ ಆಗಿದೆ ಅನ್ನೋದನ್ನು ಯಾರು ತನಿಖೆ ಮಾಡಬೇಕು? ಲಾ ಎನ್ಫೋರ್ಸಿಂಗ್ ಏಜೆನ್ಸಿನೇ ಮಾಡಬೇಕು. ಬಿಕಾಸ್ ಇಟ್ ಈಸ್ ದೇರ್ ಡ್ಯೂಟಿ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ಈ ಲಾ ಆ್ಯಂಡ್ ಆರ್ಡರ್ ಇದೆ ಅಂತ ಅನಿಸ್ತದೇನಾ ಈಗ ನೋಡಿದ್ರೆ? ಅನಿಸಲ್ಲ. ಇದು ಕೂಡ ಬೇಸಿಕ್ ಪ್ರಶ್ನೆನೇ. ಈ ಒಂದು ವ್ಯವಸ್ಥೆ ಮೇಲೆ ಅನುಮಾನವಾಗಿ ನೋಡೋಕ್ಕೆ ಇದು ಒಂದೊಂದು ಕಾರಣ. ತುರ್ತಾಗಿ ನಡೆದಿದ್ರೆ ಇದು ಮ್ಯಾಟ್ರ್ ಆಫ್ 5-10 ನಿಮಿಷ ಯಾರೊಬ್ಬ ASI ಹೋಗಿ ಅಥವಾ ಹೆಡ್ ಕಾನ್ಸ್ಟೇಬಲ್ ಹೋಗಿ ಮಾಡಿದರೂ ಕೂಡ ಈ ಕೆಲಸ ಆಗ್ತಿತ್ತು. ಯಾವುದು ಬೇಡ, ಒಂದು ಸಬ್ ಇನ್ಸ್ಪೆಕ್ಟರ್ ಮಾಡೋಕ್ಕಾಗಲ್ಲೇನೆ. ಇವತ್ತು ಅವ್ರನ್ನ ಕಾಯೋಕ್ಕೆ ಅಷ್ಟೊಂದು ಜನ ಇದ್ದಾರೆ ಅಂತ ಹೇಳಿದ್ಮೇಲೆ ಅವ್ರು ಮಾಡಬೇಕಾಗಿತ್ತು. ಮಾಡಲಿಲ್ಲ ಅಂದರೆ ನಮ್ಮ ಪ್ರಸನ್ನ ಅವರ ಮಾತಿನ ಬಗ್ಗೆ ನನಗೆ ನಿಜವಾಗೂ ಗೌರವ ಇದೆ. ಅವ್ರು ಹೇಳಿದ್ದು ಸರಿ ಇದೆ. ಇಲ್ಲಿ ವ್ಯವಸ್ಥೆ ಇದೆಯಾ ಇಲ್ವಾ ಅಂತ ಹೇಳೋಕ್ಕೆ ಈ ಒಂದು ಸಾರ್ಟ್ ಆಫ್ ಬೈ ಡಿಫಾಲ್ಟ್ MLC ಮೆಮೊ ಬಂದ ತಕ್ಷಣನೇ ಕಾರ್ಯೋನ್ಮುಖರ ಆಗಬೇಕು. ದಟ್ ಈಸ್ ದಿ ಬೇಸಿಸ್. ಪೊಲೀಸರು ತಮ್ಮ ಭಾರವನ್ನು ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ, ತಮ್ಮ ಭಾರವನ್ನ ವೈದ್ಯರು ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇಲ್ಲ ಅನ್ನೋದು ಡಾಕ್ಟರ್ಗಳ ಮಾತಿಂದ ಗೊತ್ತಾಗ್ತದೆ. ಯತೀಶ್ ಅವರು ಹೇಳೋದ್ರ ಪ್ರಕಾರ ಅವರು ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. ಅವರ ಕೆಲಸ ಅವ್ರ ಕೈ ತೊಳ್ಕೊಂಡಿದ್ದಾರೆ. ಇಲ್ಲಿ ಬರ್ತಾ ಇರತಕ್ಕಂಥದ್ದು ಪೊಲೀಸರು ಮಾಡಿದಾರಾ ಇಲ್ವಾ ಅಂತ. ಪೊಲೀಸರು ಮಾಡಿದರೆ ದೇ ಶುಡ್ ಹ್ಯಾವ್ ಬಿನ್ ಎ ಬ್ರೀಫಿಂಗ್, ಅಟ್ಲೀಸ್ಟ್ ಎ ಪ್ರೆಸ್ ನೋಟ್, ಈ ಥರ ಆಗಿದೆ, ನಾವು ಈ ಥರ ಕ್ರಮ ಜರುಗಿಸಿದ್ದೀವಿ ಹಾಗೆ ಅಂತ ಹೇಳಬೇಕಿತ್ತು. ಜರುಗಿಸಿಲ್ಲ ಅಂದರೆ ಅದಕ್ಕೆ ಕಾರಣ ಹೇಳಬೇಕಾಯಿತು. ಸಪೋಸ್ ಒಂದೊಂದು ಸಾರಿ ಪೇಷಂಟ್ ವಿಲ್ ನಾಟ್ ಬಿ ಇನ್ ಎ ಪೊಸಿಷನ್ ಟು ಗಿವ್ ಸ್ಟೇಟ್ಮೆಂಟ್. ಒಂದು ಅನ್ಕಾನ್ಷಿಯಸ್ ಆಗಿರ್ತಾರೆ ಅಥವಾ ಸರ್ಜರಿ ಇದು ಆಗಿರುತ್ತೆ, ಅನಸ್ಥೀಸಿಯಾ ಕೊಟ್ಟಿರ್ತಾರೆ, ಇನ್ನೊಂದು ಸೆಡೇಟಿವ್ ಕೊಟ್ಟಿರ್ತಾರೆ. ಆ ಥರ ಒಂದು ಸನ್ನಿವೇಶದಲ್ಲಿ ಇಲ್ಲ, ಈಸ್ ನಾಟ್ ಈಸ್ ಇನ್ ಸೋರ್ಸ್ ಕಂಡೀಷನ್, ಹಾಗಾಗಿ ಕೊಡೋಕ್ಕಾಗಲ್ಲ ಅಂತ ಡಾಕ್ಟರ್ ಕಡೆಯಿಂದ ಸರ್ಟಿಫಿಕೇಟ್ ತೊಗೊಂಡು ಇಟ್ಕೊಳ್ತಾರೆ. ಲೈಕ್ಲಿ ಟೈಮ್ ಆಫ್ ರಿಕವರಿ ಅದನ್ನು ಕೂಡ ಬರೆಸ್ಕೊಂಡಿರ್ತಾರೆ. ಆ ಟೈಮ್ ಹೋಗಿ ಮತ್ತೆ ಒಂದು ರಿಕ್ವೆಷನ್ ಕೊಡಬೇಕು. ಆ ಕೊಟ್ಟು ಸೊ ದಟ್ ದೇರ್ ಶಿಲ್ ಬಿ ಎ ಸಸ್ಟೈನ್ಡ್ ಎಫರ್ಟ್ಸ್ ಟು ನೋ ದಿ ಟ್ರೂತ್. ಬಿಕಾಸ್ ನಾನು ಮೊದಲೇ ಹೇಳಿದಾಗೆ ಶಾಸಕರ ಮೇಲೆ ಅಸಾಲ್ಟ್, ಯಾರದೇ ಶಾಸಕರಾಗಿರಲಿ, ಈಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ಅವರಿಗೇ ಹೊಡೆದಾಡ್ತಾರೆ. ಅವ್ರಿಗೆ ಈ ಗುದ್ದೋದ್ರಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಕಾನ್ಸಿಕ್ವೆನ್ಸ್ ಮೇ ಬಿ ಅಲ್ಟಿಮೇಟ್ ಆಲ್ಸೋ, ಈ ಪ್ರಾಣ ಹೋಗ್ಬೋದು. ನಾವು ಆ ಥರ ತಗೊಳ್ಬೇಕು. ಮ್ಯಾಕ್ಸಿಮಮ್ ಡ್ಯಾಮೇಜ್ ಮೇ ವುಡ್ ಹ್ಯಾವ್ ಕಾಸ್ಡ್ ಅಂತ. ಈಗ ಗುದ್ದಿದ್ದಾರೆ ಅಂತ ಹೇಳಿದ್ರೆ ಕಣ್ಣಿಗೆ ಡ್ಯಾಮೇಜ್, ಕಣ್ಣಿಗೆ ಒಂದು ಆಫ್ ದಿ ವೈಟಲ್ ಆರ್ಗನ್ಸ್, ಅದಿದೆ, ಈಸ್ ಎ ಗ್ರೀವಿಯಸ್ ಇಂಜುರಿ. ಆ ಥರನೇ ತಗೊಂಡು ಕೇಸ್ ರಿಜಿಸ್ಟರ್ ಮಾಡಬೇಕು. ಇಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅದೇನೇ ಆಗಲಿ, ನಾಳೆ ದಿವಸ ಸಾಕ್ಷಿ ಇಲ್ಲ ಅಂತ ನೀವು ಕ್ಲೋಸ್ ಮಾಡಿ. ಬಟ್ ಆ್ಯಕ್ಷನ್ ಟು ಬಿ ಟೇಕನ್ ಇನ್ ದಿ ಐಸ್ ಆಫ್ ಪಬ್ಲಿಕಲ್ಲಿ ಏನಾಗಬೇಕು? ಫೇರ್ ಆ್ಯಕ್ಷನ್ ಆಸ್ ಇನಿಷಿಯೇಟೆಡ್, ಫೇರ್ ಡೀಲ್ ವಾಸ್ ದೇರ್ ಬೈ ದಿ ಪೊಲೀಸ್.
ಅಂತ ಆಗಬೇಕು. ಅದರ್ವೈಸ್ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಇಲ್ಲ ಅಂದ್ರೆ ದೇ ವಿಲ್ ಬಿಕಮ್ ಎ ಲಾಫಿಂಗ್ ಸ್ಟಾಕ್. ಎಸ್, ನಿಜ. ಇದ್ರ ಬಗ್ಗೆ ಈಗ ಆಗ್ತಾ ಇರೋದು ಅದ್ವೇನೆ. ಯಾಕಂದ್ರೆ ಇದೇ ಒಂದು ರೀತಿಯಂತ ನಗಪಾಟಲ್ನ ಸಬ್ಜೆಕ್ಟ್ ಆಗಿ ಪರಿವರ್ತನೆ ಆಗ್ತಾ ಇದೆ. ನಮ್ಮಲ್ಲಿ ಏನ್ ನಡೀತೆ, ಯಾರ್ಯಾರಿಗೆ ಹೇಗೆ ಬೇಕಾದ್ರೂ ಹುಡ್ಕೋಬಹುದು, ಆದ್ರೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಂದ ಏನನ್ನು ಬೇಕಿದ್ರೂ ನಾವು ಮುಚ್ಚಿ ಹಾಕಬಹುದು ಅನ್ನುವಂತಹ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ರೆ ಯಾವ ಕಡೆಗೆ ಹೋಗ್ತೀವಿ? ಆಪರೇಷನ್ ಕಮಲದಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿರತಕ್ಕಂಥ ಶಾಸಕ ಆಸ್ಪತ್ರೆಗೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗದಿರುವಂತದ್ದನ್ನ ನೋಡ್ತಾ ಹೋದ್ರೆ ಇಲ್ಲಿ ನಡೆದಿರುವಂತಹ ಘಟನೆಗಳು ಏನು ಮತ್ತು ಈ ಘಟನೆ ಹೇಗೆ ನಡೆದಿದೆ ಅನ್ನುವಂತಹ ಕಂಪ್ಲೀಟ್ ವಿವರವನ್ನು ಕೂಡ ನಿಮಗೆ ನೀಡ್ತೀವಿ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಆಸ್ಪತ್ರೆಯಲ್ಲಿರುವಂತಹ ಆನಂದ್ ಸಿಂಗ್ ಅವರನ್ನ ನೋಡೋದಕ್ಕೆ ಫ್ಯಾಮಿಲಿ ಡಾಕ್ಟರ್ ಒಬ್ಬರನ್ನ ನಿಯೋಜನೆ ಮಾಡಿದ್ದಾರೆ ಅನ್ನುವಂತರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಅದನ್ನು ಕೂಡ ನಿಮಗೆ ಮುಂದೆ ಹೇಳ್ತೀವಿ. ರೆಸಾರ್ಟ್ ನಲ್ಲಿ ಆನಂದ್ ಸಿಂಗ್ ಮತ್ತು ಗಣೇಶ್ ನಡುವೆ ನಡೆದಿರುವಂತಹ ಮಾರಾಮಾರಿಯ ಬಗ್ಗೆ ಈಶ್ವರ್ ಖಂಡ್ರೆಗೆ ಫೋನ್ ಮಾಡಿ KC ವೇಣುಗೋಪಾಲ್ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಾನು ಕೂಡ ಆಸ್ಪತ್ರೆಗೆ ಬರಬೇಕೇ ಅನ್ನುವಂತಹದನ್ನ ಕೇಳಿದಾರಂತೆ. ಆನಂದ್ ಸಿಂಗ್ ಅವರನ್ನು ನೋಡೋದಕ್ಕೆ ನಾನು ಬರಬೇಕಾ, ಅಲ್ಲಿಗೆ ನಾನು ಆಸ್ಪತ್ರೆಗೆ ಬರಬೇಕೇ ಅನ್ನುವಂತಹ ಪ್ರಶ್ನೆಯನ್ನ ಈಶ್ವರ್ ಖಂಡ್ರೆಗೆ ಕೇಳಿದಾರಂತೆ ವೇಣುಗೋಪಾಲ್ ಅವರು. ಆದ್ರೆ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸುವಂತೆ ಖಂಡ್ರೆಯೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ನೀವೇ ಹೋಗಿ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸುವಂಥದ್ದು ಸೂಕ್ತ, ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬುವಂತೆಯೂ ಕೂಡ ಮನವಿ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ನೇರವಾಗಿ ಆಸ್ಪತ್ರೆಗೆ ವೇಣುಗೋಪಾಲ್ ಅವರು ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರೆಸಾರ್ಟ್ನಲ್ಲಿ ಆನಂದ್ ಸಿಂಗ್ ಗಣೇಶ್ ಮಾರಾಮಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಆಸ್ಪತ್ರೆಗೆ ಬರಬೇಕೇ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಅವರು ಹೌದು, ನೀವು ಕೂಡ ಆಸ್ಪತ್ರೆಗೆ ಹೋಗಿ ಅವರ ಆರೋಗ್ಯ ವಿಚಾರಿಸಿದ್ರೆ ಸೂಕ್ತ, ಇಂತಹ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬುವಂತಹ ಅಗತ್ಯ ಇದೆ ಅನ್ನುವಂತಹ ಮಾತನ್ನ ವೇಣುಗೋಪಾಲ್ ಅವರಿಗೆ ಹೇಳಿದ್ದಾರೆ. ಹೀಗಾಗಿ ವೇಣುಗೋಪಾಲ್ ಅವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಂತೆ ನೇರವಾಗಿ ಆಸ್ಪತ್ರೆಗೆ ಹೋಗ್ತಾರಂತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್, ಹೆಂಗೆ ಈ ಗಲಾಟೆ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ನಾವು ಆವಾಗಲೇ ಹೇಳಿದ್ವಿ, 4 ಜನ ಯಾರ್ಯಾರು ಇದ್ರು ಅನ್ನೋದರ ಹೇಳಿದ್ವಿ. ಹಾಗೇನೆ ಇಲ್ಲಿ ನಡೆದಿರತಕ್ಕಂಥದ್ದು ಆಪರೇಷನ್ ಕಮಲದ ದುಡ್ಡಿನ ವಿಚಾರಕ್ಕಾಗಿ ಗಲಾಟೆ ನಡೆಯಿತಾ ಅನ್ನುವಂತಹ ಅಂಶವೂ ಕೂಡ ಇದೆ. ಇದು ಒಂದಷ್ಟು ಆನಂದ್ ಸಿಂಗ್ ಗಣೇಶ್ ಗಲಾಟೆಗೆ ಆಪರೇಷನ್ ಕಮಲದ ವಿಚಾರವೂ ಕೂಡ ಪ್ರಮುಖ ಕಾರಣ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಮಾತುಕತೆ ವೇಳೆ ಆಪರೇಷನ್ ಕಮಲದ ಬಗ್ಗೆ ಶಾಸಕರ ನಡುವೆ ಚರ್ಚೆ ನಡೆದಿದೆ. ಈ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳ ಬಗ್ಗೆಯೂ ಕೂಡ ಗಲಾಟೆ ಆಗಿದೆ. ಶಾಸಕ ಆನಂದ್ ಸಿಂಗ್ ವಿರುದ್ಧ ಶಾಸಕ ಗಣೇಶ್ ಗರಂ ಆಗಿದ್ದಾರೆ ಈ ಸಂದರ್ಭದಲ್ಲಿ ಅನ್ನುವಂಥದ್ದು. ಆ ನಂತರ ನಡೆದಿರ್ತಕ್ಕಂಥದ್ದು ಒಂದಷ್ಟು ಸಿನಿಮೀಯ ರೀತಿಯಾದಂತಹ ಬೆಳವಣಿಗೆಗಳು. DKಶಿಗೆ ನನ್ನ ಬಗ್ಗೆ ಮಾಹಿತಿ ನೀಡಿದ್ದೆ ನೀವು ಅಂತೇಳಿ ಗಣೇಶ್ ಅವರು ಹೇಳಿಕೆಯನ್ನ ಹೇಳಿದಾರಂತೆ. ಮಾಡಿದ್ದನ್ನೆಲ್ಲ ಮಾಡಿ ಈಗ ನನ್ನನ್ನು ಯಾಕೆ ಸಿಲುಕಿಸ್ತೀರಿ ಅನ್ನುವಂತಹದ್ದನ್ನು ಕೂಡ ಗಣೇಶ್ ಹೇಳಿದ್ರು ಅನ್ನುವಂತಹ ಮಾಹಿತಿಯು ಕೂಡ ಇರುವಂತದ್ದು. ಹೀಗೆ ಆನಂದ್ ಸಿಂಗ್ ವಿರುದ್ಧ ಹರಿಹಾಯ್ದಿರ್ತಕ್ಕಂತಹ ಶಾಸಕ ಗಣೇಶ್ ನಂತರ ಅಲ್ಲಿ ಮಾರಾಮಾರಿ ನಡೆದಿದೆ ಅನ್ನುವಂಥದ್ದು. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಏನಿದು ಒಂದ್ ಕಡೆಯಲ್ಲಿ ವೇಣುಗೋಪಾಲ್ ಅವರು ಈಗಾಗಲೇ ಆಸ್ಪತ್ರೆಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಬರ್ತಾ ಇರುವಂತದ್ದು, ಮತ್ತೊಂದು ಕಡೆಯಲ್ಲಿ ಗಲಾಟೆಗೆ ರೀಸನ್ ಏನು ಅಂತ ಹೇಳುವಂತರ ಬಗ್ಗೆ ಸಿಗ್ತಾ ಇರುವಂತದ್ದು ರೆಸಾರ್ಟ್ ನಿಂದ ಇರುವಂತಹ ಮಾಹಿತಿ ಪ್ರಕಾರ. ಪ್ರಸಾದ್, ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತದೆ ಯಾವ ಕಾರಣಕ್ಕೋಸ್ಕರ ಗಲಾಟೆ ಆಗಿದೆ ಅಂತ. ಎಲ್ಲರೂ ಅಂದ್ಕೊಂಡಿರುವಂತಹ ವಿಚಾರ ಅಂದ್ರೆ ಕೇವಲ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ. ಕ್ಷೇತ್ರದಲ್ಲಿ ಅನಗತ್ಯ ಮಾತುಕತೆ ಅಥವಾ ಅನಗತ್ಯವಾಗಿ ಮೂಗು ತೂರಿಸ್ತಾ ಇದ್ದಾರೆ ಆನಂದ್ ಸಿಂಗ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲಿ ಗಣೇಶ್ ಅಬ್ಜೆಕ್ಷನ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ ಅನ್ನುವಂಥದ್ದು ಈಗ ಸಾಧಾರಣವಾಗಿ ಕೇಳ್ಬರ್ತಾ ಇರುವಂಥ ಮಾತು. ಆದ್ರೆ ಇಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ಮೊದಲನೇದಾಗಿ ಈ ಥರ ಕ್ಷೇತ್ರದ ವಿಚಾರಕ್ಕೆ ಇವರೆಲ್ಲರೂ ಕೂಡ ಎಲ್ಲರ ನಡುವೆ ಭಿನ್ನಾಭಿಪ್ರಾಯ ಈಗಲೂ ಕೂಡ ಇತ್ತು ಅಂದ್ರೆ ಕಳೆದ CLP ಸಭೆಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಖಂಡಿತವಾಗ್ಲೂ ಆಗಿದೆ. ಅದಾದ ಬಳಿಕ ಎಲ್ಲವೂ ಕೂಡ ತಿಳಿಯಾಗಿತ್ತು. ಒಂದ್ ವೇಳೆ ಈ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ನಡುವೆ ಗಲಾಟೆ ಇದ್ದಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಒಟ್ಟಾಗಿ ಕೂತ್ಕೊಂಡು ಪಾರ್ಟಿ ಮಾಡ್ತಾ ಇರಲಿಲ್ಲ. ಪಾಯಿಂಟ್ ನಂಬರ್ 1. ಮತ್ತೊಂದು ವಿಚಾರ ಅಂದ್ರೆ ಈ ಮಾತುಕತೆ ವೇಳೆ ಅಂದ್ರೆ ಆರಂಭದಲ್ಲಿ ಎಲ್ಲವೂ ಕೂಡ ಸೌಹಾರ್ದಯುತವಾಗಿ ಮಾತುಕತೆ ಆಗ್ತಿತ್ತು. ಬಳ್ಳಾರಿ ವಿಚಾರಕ್ಕೆ ಮಾತನಾಡ್ತಾ ಇದ್ರು, ಬಿಸ್ನೆಸ್ ವಿಚಾರಕ್ಕೆ ಮಾತನಾಡ್ತಾ ಇದ್ರು. ಅದಾದ ಬಳಿಕ ಆಪರೇಷನ್ ಕಮಲದ ವಿಚಾರವಾಗಿ ಇವರ ನಡುವೆನೇ ಚರ್ಚೆ ಆಗಿದೆ. ಏನಾಗ್ತಾ ಇದೆ, ಹೇಗಾಗ್ತಾ ಇದೆ, ಇದೆಲ್ಲರ ಬಗ್ಗೆ ಚರ್ಚೆ ಆಗಿದೆ. ಈ ಗಲಾಟೆ ಆದಮೇಲೆ ಅಂದರೆ ಈ ಎಲ್ಲ ವಿಚಾರ ಆರಂಭ ಆಗ್ತದೆ, ಆವಾಗ ಮಾತಿಗೆ ಮಾತು ಬೆಳೆಯೋಕ್ಕೆ ಶುರುವಾಗುತ್ತೆ, ಕಾರಣಗಳ ಬಗ್ಗೆ ಚರ್ಚೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಕಂಪ್ಲಿ ಗಣೇಶ್ ಆಪರೇಷನ್ ಕಮಲದ ವಿಚಾರವಾಗಿ ಆನಂದ್ ಸಿಂಗ್ ರಥ ಬೆಟ್ಟನ್ನ ಮಾಡಿ ತೋರಿಸ್ತಾರೆ. ನೀವು ನನ್ನ ಅನಗತ್ಯವಾಗಿ ಆಪರೇಷನ್ ಕಮಲದಲ್ಲಿ ನನ್ನನ್ನು ಕೂಡ ಸಿಕ್ಕಾಕ್ಸ್ರಿ, ಇನ್ಫ್ಯಾಕ್ಟ್ ನಾನು ಆರಾಮಾಗಿ ಹೋಗ್ಬಿಡ್ತಾ ಇದ್ನೋ ಏನೋ, ಆದರೆ ನೀವು ನನ್ನ ಬಗ್ಗೆ ಎಲ್ಲ ಇಲ್ಲ ಸಲ್ಲದ ಮಾಹಿತಿಯನ್ನು DK ಶಿವಕುಮಾರ್ ಅವ್ರಿಗೆ ನೀಡ್ತಿದ್ರಿ, ನೀವೇನೋ ಮಾಡೋದು ಮಾಡಿದ್ರೆ ನನ್ನನ್ನು ಕೂಡ ಸಿಕ್ಕಾಕ್ಸಿದ್ರಿ ಅನ್ನುವಂಥ ಮಾತನ್ನು ಇಬ್ಬರ ನಡುವೆ ಆ ಮಾತುಗಳು ಎಕ್ಸ್ಚೇಂಜ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ
ಆನಂದ್ ಸಿಂಗ್ ಮತ್ತು ಕಂಪ್ಲಿ ಗಣೇಶ್ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಅದಾದ ಬಳಿಕ ಅಲ್ಲಿ ನಡೆದಿರುವಂಥ ಘಟನೆ ಸಂಪೂರ್ಣ ಸಿನಿಮಾ ರೀತಿಯಲ್ಲಿರುತ್ತೆ. ಹೀಗಾಗಿ ಆಪರೇಷನ್ ಕಮಲ ಇವರ ನಡುವಿನ ಗಲಾಟೆಗೆ ಪ್ರಮುಖ ಕಾರಣ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಹರಿಪ್ರಸಾದ್. ಓಕೆ, ಖಂಡಿತ ಪ್ರಮೋದ್, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಹತ್ರದಿಂದ ಪಡ್ಕೊಳ್ತೀನಿ. ಯಾಕಂದ್ರೆ ಇಲ್ಲಿ ಗಲಾಟೆ ಹೆಂಗೆ ನಡೆದಿದೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು, ಅದರ ಕಂಪ್ಲೀಟ್ ವಿವರಣೆ ಕೂಡ ನಿಮಗೆ ಮುಂದಿನ ಹಂತದಲ್ಲಿ ನೀಡ್ತಾ ಹೋಗ್ತೀವಿ. ಇಲ್ಲಿ ಪ್ರಕಾಶ್ ಅವರೇ, ಹಾಗಾದ್ರೆ ಗಲಾಟೆ ಆಗಿದೆ, ಬಿಜೆಪಿ ಇಲ್ಲಿ ತನಿಖೆ ಆಗಬೇಕು ಅನ್ನೋದನ್ನ ಹೇಳ್ತಾ ಇದೆ, ಇವೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ತನಿಖೆಯನ್ನು ಮುಚ್ಚುವಂತಹ ಒಂದು ಪ್ರಯತ್ನ ಕೂಡ ಮತ್ತೊಂದು ಕಡೆ ಸಾಗ್ತಾ ಇದೆ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಳಗ್ಗೆಯಿಂದ ಕಾಂಗ್ರೆಸ್ ನಾಯಕರು ಏನೇನು ಮಾತಾಡ್ತಾ ಇದ್ರು ಅದೆಲ್ಲವನ್ನ ಜಮೀರ್ ಅಹಮದ್ ಖಾನ್ ಅವರು ಸುಳ್ಳು ಅಂತ ಸಾಬೀತು ಮಾಡ್ರು. ಅದ್ರ ಜೊತೆಗೆ ಅವರು ಭಾಳ ಲೇವಡಿಯಾಗಿ ಮಾತಾಡಿದ್ರು, ಬಿರಿಯಾನಿ ತಿಂತಾ ಇದ್ದಾರೆ ಅಂತ. ಆ ಡಾಕ್ಟರ್ ಮಾತಾಡಿದ್ರು, ಯತೀಶ್ ಅವರು, ಅವ್ರ ಕಣ್ಣಿಗೆ ಗಾಯ ಆಗಿದೆ, ಕಪ್ಪಾಗಿದೆ ಅಂದರೆ ಭಾಳ ದೊಡ್ಡ ಹೊಡೆತ ಬಿದ್ದಿದ್ರೆ ಅಂತ. ಅವರ ಶಾಸಕರೊಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ, ಏಟ್ ತಿಂದು ಅವರು ಬಿರಿಯಾನಿ ತಿನ್ಕೊಂಡು ಮಜಾವಾಗಿದ್ದಾರೆ ಅಂತ ಒಬ್ಬರು ಜವಾಬ್ದಾರಿ ಸಚಿವರು ಮಾತಾಡ್ತಾರೆ ಅಂದರೆ ಇವ್ರು ಎಷ್ಟು ಕೇರ್ಲೆಸ್ ಜನ ಇವ್ರುಗಳು, ಇವರೆಂಥ ಬೇಜವಾಬ್ದಾರಿ ಜನ ಅಂತ ತೋರಿಸ್ತದೆ. ಎರಡನೇ ನನಗೊಂದು ಅನುಮಾನ ಬರ್ತಾ ಇದೆ, ಈ ಅಪೋಲೋ ಹಾಸ್ಪಿಟಲ್ ಇರೋವಂಥದ್ದು ಶೇಷಾದ್ರಿಪುರದಲ್ಲಿ. ಆ ಶೇಷಾದ್ರಿಪುರ ಬರೋದು ದಿನೇಶ್ ಗುಂಡೂರಾವ್ ಅವರ ಕಾನ್ಸ್ಟಿಟ್ಯೂನ್ಸಿಲಿ. ಇವರು KPCC ಅಧ್ಯಕ್ಷರು ಬೇರೆ, ತಮ್ಮ ಅಧ್ಯಕ್ಷತೆ ಅವಧಿಯಲ್ಲಿ ಶಾಸಕರು ಬೀದಿಗೆ ಬಂದು ಕುಡ್ಕೊಂಡು ಜಗಳ ಆಡ್ತಾ ಇದ್ದಾರೆ ಅಂತ, ಕೆಟ್ಟ ಹೆಸರು ಬರಬಾರ್ದು ಅಂತ ಈ ಕೇಸ್ ಏನಾನ ಮುಚ್ಚಾಕಕ್ಕೆ ಅಲ್ಲಿ ಕರ್ಕೊಂಬಂದು ಸೇರಿಸಿದ್ದಾರೆ ಅಂತ ನಮಗೆ ಅನುಮಾನ ಕಾಡುತ್ತೆ. ಅದರಿಂದ ಈಗ ಸುದೈವ ಆ ಡಾಕ್ಟರ್ ಆದವರು ಇದು ಮೆಡಿಕಲ್ ಲೀಗಲ್ ಕೇಸ್ ಅಂತ ಅವ್ರು ಹೇಳಿದ್ದಾರೆ, ಅವ್ರು ವರದಿ ಕೊಟ್ಟಿದ್ದಾರೆ. ಪ್ರಸನ್ನ ಅವ್ರು ಹೇಳಿದಂಗೆ ಈಗಲಾದರೂ ಪೊಲೀಸ್ ಕಮಿಷನರು ಎದ್ದೇಳಬೇಕು, ಭಾನುವಾರ ಅಂತ ಮನೇಲಿ ಮಲ್ಕೊಳ್ಳದೆ ಒಂದು ಕೇಸ್ ಬುಕ್ ಮಾಡೋಕ್ಕೆ ತಮ್ಮ ಸಬಾರ್ಡಿನೇಟ್ ಆಫೀಸರ್ಸ್ಗೆ ಹೇಳಿ ಈ ಕೇಸನ್ನ ಗಂಭೀರವಾಗಿ ಇನ್ವೆಸ್ಟಿಗೇಟ್ ಮಾಡೋದು, ತಪ್ಪು ಯಾರದೇ ಇರಲಿ ಅವ್ರ ಮೇಲೆ ಕ್ರಮ ಧರಿಸ್ಕೊಳ್ಳಿ, ನಿರಪರ ಇದ್ರಿ ಇದೆ ಅದನ್ನ ವರದಿ ಕೊಡಿ ಯಾವ ರೀತಿ ಆಗಿದೆ ಅಂತ. ರಾಜಕೀಯ ಮಾಡೋದಕ್ಕೆ ಹೆಚ್ಚಾಗಿ ಒಬ್ಬ ಲಾ ಮೇಕರ್ಗೆ ಈ ರೀತಿ ಅಸಾಲ್ಟ್ ಆಗಿದೆ, ಇವತ್ತು ಇಷ್ಟೆಲ್ಲ ಗೊಂದಲಗಳಾಗ್ತಾ ಇದೆ. ಆ ಗೊಂದಲಕ್ಕೆ ಒಂದು ತೆರೆ ಎಳೆಯುವಂಥ ಕೆಲಸ ಆಗಬೇಕು, ಮುಚ್ಚಾಕೋ ಕೆಲಸ ನಡೀತಾ ಇದೆ ಹೊರತು ಸತ್ಯ ಹೊರಗೆ ಬರುವಂಥ ಕೆಲಸ ಆಗ್ತಿಲ್ಲ. ಅದರಿಂದ ಭಾರತೀಯ ಜನತಾ ಪಾರ್ಟಿನೂ ಇದ್ರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ತಗೊಂತೀವಿ ನಾವು. ಇವತ್ತು ಆ ಶಾಸಕರನ್ನ ನೋಡೋಕ್ಕೆ ನಮ್ಮ ನಾಯಕರುಗಳು ಭೇಟಿ ಕೊಡ್ತಾರೆ, ಅವ್ರಿಗೆ ಅಲ್ಲೋಗಿ ನೋಡ್ಕೊಂಡು ಬರ್ತಾರೆ ಏನಾಗಿದೆ ವಸ್ತುಸ್ಥಿತಿ, ಆನಂದ್ ಸಿಂಗ್ ಅವರ ಪರಿಸ್ಥಿತಿ ಹೇಗಿದೆ, ನಿಜ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಆಗಿದ್ದೇನು ಅನ್ನೋದು ಕೂಡಾಗಿ ನಾವು ಟೀಕೆ ಮಾಡೋಕ್ಕೂ ನಾವು ರೆಡಿ ಇಲ್ಲ. ಆದರೆ ಖಂಡಿತವಾಗ್ಲೂ ಅಸಾಲ್ಟ್ ಆಗಿರೋದು ನಿಜ ಅಂತ ಸಾಬೀತಾಗಿದೆ. ಅದಕ್ಕೆ ಮುಂದೆ ಏನಾಗಬೇಕು ಆ ಕೆಲಸಗಳು ಪೊಲೀಸರು ಮಾಡಲಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಪ್ರಸನ್ನ ಕುಮಾರ್ ಅವರೇ, ಬಹುಶಃ ಈ ರೀತಿಯಂತ ಗಲಾಟೆ ನಡೆಸ್ಕೊಂಡು ಶಾಸಕರು ಹಾಗಾದ್ರೆ ಆಪರೇಷನ್ ಕಮಲದ ವಿಚಾರಕ್ಕೆ ಬೇಕಾಗಿ ಹೋಗಿಕೊಂಡು ಈ ರೀತಿಯಂತ ಗಲಾಟೆ ಮಾಡಿಕೊಂಡ್ರೆ ಏನು ಹಾಗಾದ್ರೆ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ? ಹರಿಪ್ರಸಾದ್, ಮೊದಲನೇದಾಗಿ ಇದೊಂದು ಕ್ರಿಮಿನಲ್ ಪ್ರಕರಣ. ನೀವು ಇದನ್ನು ಹಲ್ಲೆ ಅಂತ ಮಾಡ್ತಿರೋ ಅಥವಾ ಕೊಲೆ ಯತ್ನ ಪ್ರಕರಣ ಮಾಡ್ತಿರೋ ಅದು ಡಿಪೆಂಡ್ಸ್ ಆನ್ ಇಂಜುರಿ, ಅಲ್ಲಿರ್ತಕ್ಕಂಥ ಇಂಜುರಿ ಮೇಲೆ ಆಗ್ತದೆ. ಆದರೆ ಇಷ್ಟು ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಸಾಮಾನ್ಯ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಯಾರು ಬೇರೆಯವರು ಮೂಗು ತೋರಿಸಬಾರ್ದು, ಹಸ್ತಕ್ಷೇಪ ಮಾಡಬಾರ್ದು ಅಂತ. ಆದರೆ ಬೆಳಗ್ಗಿಂದ ಸಚಿವರು, ಶಾಸಕರು, ಸಂಸದರು ಬೇರೆಯವರೆಲ್ಲ ಹೇಳಿಕೆ ಕೊಡ್ತಾ ಇರೋದು ನೋಡಿದ್ರೆ, ಯಾರು ತನಿಖಾಧಿಕಾರಿಗಳು ಬಿಟ್ಟು ಉಳಿದವರೆಲ್ಲ ಅದರ ವ್ಯಾಖ್ಯಾನಗಳು ಮಾಡ್ತಾ ಇರೋದು ನೋಡಿದ್ರೆ ಪ್ರಕರಣ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಇದು ಮೇಟಿ ಪ್ರಕರಣದಂಗೆ ಅಥವಾ DYSP ಗಣಪತಿ ಕೊಲೆ ಪ್ರಕರಣದಂಗೆಲ್ಲ ಮುಚ್ಚಾಕೆ ಹೋಗ್ತದೋ ಅಥವಾ ಏನಾದ್ರು ಒಂದು ತನಿಖೆ ಆಗ್ತದೋ ಅನ್ನೋದು ಒಂದು. ಇಲ್ಲಿ ಶಾಸಕರನ್ನ ನೀವು ಬೆದರಿಕೆ ಪತ್ರದ ಮುಖ ಅಂದರೆ ಇನ್ವಿಟೇಷನ್ ಕಳಿಸಿದ್ರಲ್ಲ CLP ಮೀಟಿಂಗಿಗೆ, ನಥಿಂಗ್ ಬಿಟ್ ಥ್ರೆಟನಿಂಗ್ ಲೆಟರ್. ಆ ಬೆದರಿಕೆ ಪತ್ರದ ಮುಖಾಂತರ ಎಲ್ಲರನ್ನೂ ಕರೆಸ್ಕೊಂಡು ಸಭೆಗೆ ಅಂತ ಕರೆಸ್ಕೊಂಡು ಆಲ್ಮೋಸ್ಟ್ ನೀವು ಎತ್ತಾಕೊಂಡು ಹೋಗಿದ್ದೀರಿ ಒಂದು ಕಡೆ. ಅವ್ರಿಗೇನು ಗೊತ್ತಿರಲಿಲ್ಲ, ನಾಟ್ ಅವೇರ್ ಆಫ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿರಲಿಲ್ಲ. ಅವ್ರು CLP ಮೀಟಿಂಗಿಗೆ ಅಂತ ಬಂದವ್ರನ್ನ ಯಾವುದೇ ಬಟ್ಟೆ ಬರೆ ಏನೂ ಇಲ್ಲದವ್ರನ್ನ ತೊಗೊಂಡೋಗಿ ನೀವೆಲ್ಲ ಕೂಡಾಕೊಂಡು ಕೂತಿದ್ದೀರಿ. ಅಲ್ಲೂ ಹೋದಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಹಲ್ಲೆ, ಯಾರು ಜವಾಬ್ದಾರಿ ಇದಕ್ಕೆ? ಅಲ್ಲೋ ಕೂಡಾಕೊಂಡು ಕೂತಿದ್ದಾರೆ, ಅವ್ರಿಗೇನು ಹೊಣೆಗಾರಿಕೆ ಇಲ್ವಾ? ಹಂಗಾರೆ ಇಷ್ಟು ಜನ 60-70 ಜನ ಶಾಸಕರನ್ನ ತೊಗೊಂಡೋಗಲ್ಲಿ ಕೂಡಾಕಿ ಯಾರನ್ನು ಒಳಗೆ ಬಿಡ್ದಾಗೆ ಪೊಲೀಸ್ ಕಾವಲಾಕಿ, ಪೊಲೀಸರು ಅಲ್ಲೇ ಇದ್ದಾರೆ, ಯಾರನ್ನು ಹೊರಗೋಗ್ಲಿಕ್ಕೆ ಬಿಡೋಲ್ಲ, ಹೊರಗೆ ಬರ್ಲಿಕ್ಕೆ ಬಿಡೋದಿಲ್ಲ. ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆನೇ ಕಾವಲು ನಿಂತ್ಕೊಂಡಿದೆ. ಅದು ಸಕ್ರಮವೋ ಅಕ್ರಮವೋ ನಮಗೆ ಗೊತ್ತಿಲ್ಲ. ಯಾರಕ್ಕೆ, ಯಾಕಂದರೆ ರೆಸಾರ್ಟ್ ಅದು ಪಬ್ಲಿಕ್ ಪ್ಲೇಸ್, ಅದು ಯಾರು ಬೇಕಾದ್ರೂ ಹೋಗ್ಬೋದು ಬಿಡ್ಬೋದು ಅದು. ಆದರೆ ಯಾರನ್ನು ಬಿಡೋದಿಲ್ಲ, ಅಲ್ಲಿ ಆಚೆ ಬರಲಿಕ್ಕೆ ಬಿಡೋದಿಲ್ಲ, ಶಾಸಕರಿಗೂ ಫ್ರೀಡಮ್ ಇಲ್ಲ ಅಲ್ಲಿ. ಅಂಥ ಒಂದು ವಾತಾವರಣದಲ್ಲಿ ಅಲ್ಲಿ ತೊಗೊಂಡೋಗಿ ಇಟ್ಕೊಂಡು ಹೋದಂಥ ಅಲ್ಲೇ ಇದಕ್ಕೆ ಯಾರು ಜವಾಬ್ದಾರಿ? ಹಾಗಾದರೆ ಕರ್ಕೊಂಡು ಹೋದವ್ರ ಜವಾಬ್ದಾರಿ ಇಲ್ವಾ? ಅಲ್ಲಿ ಇಟ್ಕೊಂಡವ್ರ ಜವಾಬ್ದಾರಿ ಇಲ್ವಾ? ಅವ್ರಿಗೇನು ಹೊಣೆಗಾರಿಕೆ ಏನೂ ಇಲ್ವಾ? ಅವ್ರೇನು ಹೇಳ್ತಾರೆ, ನಾನು ಇನ್ನೂ ವರದಿ ತರಿಸ್ಕೊತೀನಿ, ಏನೋ ಕೇಳಿದೆ, ಈ ರೀತಿ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ರಾಜ್ಯದ ಜನ ಏನು ತಿಳ್ಕೊಬೇಕು? ಶಾಸಕರಾದವ್ರಿಗೂ ರಕ್ಷಣೆ ಇಲ್ಲ, ಶಾಸಕರಾದವ್ರಿಗೂ ಸ್ವಾತಂತ್ರ್ಯ ಇಲ್ಲ. ಪೊಲೀಸ್ನವ್ರು ಇಂಥ ಸಂದರ್ಭದಲ್ಲಿ ಸಚಿವರುಗಳೇ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ರೆ ಆ ತನಿಖಾಧಿಕಾರಿಗಳು ಕೆಲಸ ಮಾಡ್ಲಿಕ್ಕೆ ಆಗ್ತದ? ಇದು ಇರ್ತಕ್ಕಂಥ ವಿಚಾರ. ಇದು ಒಟ್ಟಾರೆ ಏನಾಗಿದೆ, ಇಡೀ ರಾಜ್ಯ ತಲೆ ತಗ್ಸಂಥ ಸಮಸ್ಯೆ ಇವತ್ತು ವಿಚಾರ. ಇದು ರಾಷ್ಟ್ರ ಮಟ್ಟದಲ್ಲಿ ನಾವಿವತ್ತು ಒಂದು ಕಡೆ ವಿರೋಧ ಪಕ್ಷದವರು ರೆಸಾರ್ಟ್ ಈಗೇನೋ ಆಚೆ ಬಂದಿದ್ದಾರೆ, ಅವರು ನೋಡಿ 8 ದಿವಸ ಅವರೇನೋ ಬಂದಿದ್ದಾರೆ, ಈಗ ಇವರು ಒಳಗಡೆ ಕೂತ್ಕೊಂಡಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ನೀವು ಏನು ನಿರೀಕ್ಷೆ ಮಾಡ್ತೀರಿ? ಯಾವ ರೀತಿ ನಿರೀಕ್ಷೆ ಮಾಡ್ತೀರಿ? ಒಂದು ಅರ್ಥ ಮಾಡ್ಕೋಬೇಕು ಹರಿಪ್ರಸಾದ್, ಜನ ಒಂದು ತೀರ್ಪು ಕೊಡ್ತಾರೆ.
ನೀವು ಚುನಾವಣೆ ಮುಂಚೆ ಕಾಂಗ್ರೆಸ್ ಪಕ್ಷ ಇದ್ದಿದ್ದು 122ರಲ್ಲಿ ಹೆಚ್ಚು ಕಡಿಮೆ 140 ಮೇಲಿತ್ತು. ಯಾಕೆಂದರೆ JDS 7 ಜನ ಸೇರಿಸ್ಕೊಂಡಿದ್ರು, ಇಂಡಿಪೆಂಡೆಂಟ್ನ ಸೇರಿಸ್ಕೊಂಡಿದ್ರು. ಹೆಚ್ಚು ಕಡಿಮೆ 140 ಜನ ಅವರಿದ್ದಂಥ ಶಾಸಕರ ಸಂಖ್ಯಾಬಲ. ಅವ್ರನ್ನ 80ಕ್ಕೆ ಇಳಿಸಿದ್ರು. ಅಂದರೆ ಹೆಚ್ಚು ಕಡಿಮೆ ನಿಮಗೆ 40-50 ಜನ 50 ಜನ ತಿರಸ್ಕಾರ ಮಾಡಿದ್ರು. ನೀವು ಜನ ಕೊಟ್ಟಂಥ ಶಿಕ್ಷೆ ಒಪ್ಕೊಳ್ಳೋದಿಲ್ಲ. ಒಪ್ಪೋಣದಲ್ಲಿ ಏನು ಮಾಡ್ತೀರಿ, ಬೇರೆ ಬೇರೆ ಮಾರ್ಗಗಳು. ಡೆಮಾಕ್ರಸಿನಲ್ಲಿ ಅಂಕಿ ಸಂಖ್ಯೆ ನಮಗೂ ಗೊತ್ತು. ಆದರೆ ಜನದ ಭಾವನೆಗಳು, ಜನ ತೀರ್ಪನ್ನು ಒಪ್ಕೊಂಡಲ್ಲಿ ನೀವು ಬೇರೆ ರೀತಿಯಲ್ಲಿ ಅಧಿಕಾರ ಹಿಡಿದು ಅಧಿಕಾರಕ್ಕೋಸ್ಕರ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಟ್ಟರೆ ನೀವು ಇವತ್ತೇನು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಹಲ್ಲೆ, ಯಾರು ಹಲ್ಲೆ ಮಾಡಿದ್ದಾರೆ ಅಂತ ಶಾಸಕರು ಅವ್ರ ಹಿನ್ನೆಲೆ ಯಾರಿಗಾರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದವರು? ಹೊಸಪೇಟೆ ಪೊಲೀಸ್ ಸ್ಟೇಷನ್ ಲಿಸ್ಟ್ ತೆಗಿಲಿ, ಅದು ಯಾವ ಪಟ್ಟಿಲಿದ್ದಾರೆ ಅಂತ ಗೊತ್ತಾಗ್ತದೆ. ಇವತ್ತು ಹೇಳ್ತಾರೆ ಗೃಹ ಇಲಾಖೆ ಯಾರು ವಹಿಸ್ಕೊಂಡಿದ್ದಾರೆ, MB ಪಾಟೀಲ್ ಹೇಳ್ತಾರಾ ಇವರು ಕರೆದು ಟಿಕೆಟ್ ಕೊಟ್ಟರಲ್ಲ ಜನಪರವಾದ ಒಂದು ಸರ್ಕಾರ ಕೊಡ್ತೀವಿ ಅಂತನ? ಅದು ಆನಂದ್ ಸಿಂಗ್ ಮೇಲೆ ಇರ್ಬೋದು, ನಾಗೇಂದ್ರ ಇರ್ಬೋದು, ಅಥವಾ ಗಣೇಶ್ ಇರ್ಬೋದು. ಇವ್ರ ಹಿನ್ನೆಲೆಗಳು ಹೇಳಿ, ಅವರು ಇವ್ರ ಮೇಲೆ ಏನೇನು ಪ್ರಕರಣಗಳಿದೆ, ಯಾವ್ಯಾವ ಕಾರಣಕ್ಕೋಸ್ಕರ ನಾವು ಇವ್ರು ತೊಗೊಂಬಂದಿದ್ದೀವಿ, ಯಾವ ಸರ್ಕಾರ ಕೊಟ್ಟಿದ್ದೀವಿ, ಇದಕ್ಕೋಸ್ಕರ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದೀವಿ ಅಂತ ಹೇಳಿ. ಇವತ್ತು ಹೊಸಪೇಟೆ ಪೊಲೀಸ್ ಸ್ಟೇಷನಲ್ಲಿ ತೆಗಿಲಿ, ಇವತ್ತು ಅಲ್ಲೇ ಆರೋಪ ಯಾರ ಮೇಲೆ ಆರೋಪ ಬಂದಿದೆ ಅವ್ರ ಹಿನ್ನೆಲೆ ಏನಂತ ಹೇಳಿ ಸರ್ಕಾರದಲ್ಲಿ ಹೇಳಬೇಕಲ್ವಾ? ಯಾತಕ್ಕೋಸ್ಕರ ನಾವು ಟಿಕೆಟ್ ಕೊಟ್ಟಿದ್ದೀವಿ, ಯಾತಕ್ಕೋಸ್ಕರ ಗೆಲ್ತಿದ್ದೀವಿ ಅಂತ. ಮೊದಲನೇ ಬಾರಿ ಇನ್ನೂ ಶಾಸಕರಾಗ 6-7 ತಿಂಗಳಿಗೆ ಅವರು ಈ ರೀತಿ ಇರ್ತಾರೆ ಅನ್ನೋದಾದ್ರೆ ಯಾವ್ಯಾವ ರೀತಿ ಹಿನ್ನೆಲೆ ಅನ್ನೋದ್ರೆ ಇವ್ರು ತಗೊಂಬಂದು ಟಿಕೆಟ್ ಕೊಟ್ಟಿದ್ದಾರೆ, ನಮ್ಮ ರಾಜ್ಯವನ್ನ ಯಾರ ಕೈಗೆ ಒಪ್ಪಿಸಿ ಕೊಟ್ಟಿದ್ದಾರೆ, ಇದಕ್ಕೆಲ್ಲ ವೇಣುಗೋಪಾಲ್ ಉತ್ತರ ಕೊಡಬೇಕು. ನಿಜ ಚರ್ಚೆ ನಾವು ಮುಂದುವರಿಸೋಣ. ಯಾವ ರೀತಿಯಾಗಿ, ಯಾಕೆಂದ್ರೆ ಇಲ್ಲಿ ಆಗಿರುವಂತಹ ಗಲಾಟೆ, ಹೊಡೆದಿರುವಂತಹ ರೀತಿ ಮತ್ತು ಅಲ್ಲೊಂದು ಸಿನಿಮೀಯ ರೀತಿಯಾದಂತಹ ಒಂದು ಗಲಾಟೆ ಕೂಡ ಇದೆ. ಬಾಟ್ಲಿಯಲ್ಲಿ ಹೊಡೆದ್ರ ಅಥವಾ ಬಾಟ್ಲಿಯನ್ನ ಹೊಡೆದ ನಂತರ ಏನಲ್ಲಿ ಆಯಿತು, ಇದನ್ನು ಕೂಡ ನಿಮ್ಮ ನಾವು ಚರ್ಚೆಯನ್ನ ಮುಂದುವರಿಸೋಣ. ಯಾವ ರೀತಿಯಾಗಿ ಈ ಒಂದು ಮಾರಾಮಾರಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಮತ್ತಷ್ಟು ಮಾಹಿತಿಯು ಕೂಡ ನಮ್ಮ ಮುಂದೆ ಇರುವಂತದ್ದು. ಆನಂದ್ ಸಿಂಗ್ ಹಾಗೂ ಗಣೇಶ್ ಮಧ್ಯೆ ಜಗಳವಾಗಿದ್ದು ಹೇಗೆ, ಈ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಗಲಾಟೆ ಆರಂಭ ಆಗಿದ್ದಂಥದ್ದು ಮಧ್ಯರಾತ್ರಿ 2:30 ಸುಮಾರಿಗೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪರಸ್ಪರ ಗಲಾಟೆ ಮಾಡ್ಕೊಳ್ತಾ ಇದ್ರು ಆನಂದ್ ಸಿಂಗ್ ಮತ್ತು ಗಣೇಶ್ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಈ ಸಂದರ್ಭದಲ್ಲಿ ಗಣೇಶ್ ಏನೋ ಸಿನಿಮೀಯ ರೀತಿಯಲ್ಲಿ ಮದ್ಯದ ಬಾಟ್ಲಿಯನ್ನು ಹೊಡೆದಿದ್ದಾರೆ, ಟೇಬಲ್ಗೆ ಹೊಡೆದಿದ್ದಾರೆ. ತಮ್ಮ ಬಾಟ್ಲಿಯನ್ನು ಅಂದ್ರೆ ಟೇಬಲ್ಗೆ ಮದ್ಯದ ಬಾಟ್ಲಿಯನ್ನು ಹೊಡೆದು ಅದರ ಚುಚ್ತೀನಿ ಅನ್ನುವಂತಹ ರೀತಿಯಂತ ಬೆದರಿಕೆಯನ್ನು ಒಡ್ಡುವಂತಹ ರೀತಿಯಲ್ಲೇನೋ ಬಹುಶಃ ಇದನ್ನು ಹೊಡೆದಿದ್ದಾರೆ ಅನ್ನುವಂಥದ್ದನ್ನ ಈ ವೇಳೆ ಆನಂದ್ ಸಿಂಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಏನೋ ಮದ್ಯದ ಬಾಟ್ಲಿಯನ್ನು ಹೊಡೆದು ನಂತರ ಆನಂದ್ ಸಿಂಗ್ಗೆ ಗಣೇಶ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ನಡುವೆ ಇವರಿಬ್ಬರ ನಡುವೆ ನುಗ್ಗಾಟ, ತಳ್ಳಾಟ ಕೂಡ ಆರಂಭ ಆಗಿದೆ. ಆ ಸಂದರ್ಭದಲ್ಲಿ ಆಯತಪ್ಪಿ ಆನಂದ್ ಸಿಂಗ್ ಅವರು ಕೆಳಕ್ಕೆ ಬಿದ್ದಿದ್ದಾರೆ. ಶಾಸಕ ಆನಂದ್ ಸಿಂಗ್ ಅವರನ್ನ ಶಾಸಕ ಗಣೇಶ್ ತಳ್ಳಿದ್ದಾರೆ. ಈ ಸಂದರ್ಭದಲ್ಲಿ ಚೂಡಾಗಿ ಬಿದ್ದಂತಹ ಗಾಜಿನ ತುಂಡೊಂದರ ಮೇಲೆ ಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ಅದು ಅವರ ಕಣ್ಣಿನ ಭಾಗಕ್ಕೆ ತಲುಗಲಿದೆ. ಕಣ್ಣಿನ ಹುಬ್ಬು, ರೆಪ್ಪೆ ಭಾಗಕ್ಕೆ ಈ ಗಾಜಿನ ಚೂರುಗಳು ಚುಚ್ಚಿವೆ ಅನ್ನುವಂತಹ ಮಾಹಿತಿಯು ಕೂಡ ಇರುವಂತದ್ದು. ಪರಿಣಾಮ ಆನಂದ್ ಸಿಂಗ್ ಅವರ ಕಣ್ಣಿನಲ್ಲಿ ಊತ ಕಾಣಿಸ್ಕೊಂಡಿದೆ. ಹಿಂಗಾಗಿ ಅವರು ಈ ವಿಚಾರವನ್ನ ಹೇಳ್ಬೇಕೋ ಬೇಡವೋ, ಹೋಗ್ಬೇಕೋ ಬೇಡವೋ ಅನ್ನುವಂತಹದ್ರ ಸಂದರ್ಭದಲ್ಲೇ ಕೂಡಲೇ ಆಸ್ಪತ್ರೆ ರೆಸಾರ್ಟ್ ಸಿಬ್ಬಂದಿ ಅವರನ್ನ ಕರೆದೊಯ್ದಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಇದೆ. ಅಂದ್ರೆ ರೆಸಾರ್ಟ್ಗೆ ರೆಸಾರ್ಟ್ ನ ಸಿಬ್ಬಂದಿನೇ ಕರ್ಕೊಂಡು ಬಂದಿದ್ದಾರೆ ಆಸ್ಪತ್ರೆ ಕಡೆಗೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇರುವಂತದ್ದು. ಏನು ಗಾಯ ಆಗಿತ್ತು, ಆ ಗಾಯದ ನಂತರ ನಡೆದಿರ್ತಕ್ಕಂತಹ ಘಟನೆಗಳು ಇವು. ಆ ಗಾಯಕ್ಕೆ ಕಾರಣ ಆಗಿರ್ತಕ್ಕಂತಹ ಘಟನೆಗಳು ಇವು ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ಮದ್ಯದ ಬಾಟ್ಲಿಯನ್ನ ಹೊಡೆದು ಅದರ ಮೂಲಕವಾಗಿ ಆ ಬಾಟ್ಲಿಯನ್ನು ಒಡೆದು ನಂತರ ಆ ಒಡೆದಿರ್ತಕ್ಕಂತಹ ಬಾಟ್ಲಿಯನ್ನು ಇಟ್ಕೊಂಡು ಇವರು ಎಚ್ಚರಿಕೆಯನ್ನು ಕೊಡ್ತಾರೆ ಆನಂದ್ ಸಿಂಗ್ಗೆ. ಆಮೇಲೆ ನೂಕಾಟ, ತಳ್ಳಾಟ ನಡೆಯುತ್ತೆ. ಈ ಸಂದರ್ಭದಲ್ಲಿ ಅವರು ಕೆಳಕ್ಕೆ ಬೀಳ್ತಾರೆ. ಕೆಳಗಡೆ ಬಿದ್ದಾಗ ಅವರ ಕಣ್ಣಿನ ಭಾಗಕ್ಕೆ, ಕಣ್ಣಿನ ರೆಪ್ಪೆ ಮತ್ತು ಹುಬ್ಬಿನ ಭಾಗಕ್ಕೆ ಸ್ವಲ್ಪ ಮಟ್ಟಿಗೆ ಗಾಜಿನ ಚೂರು ತಗಲಿದೆ ಅನ್ನುವಂತಹ ಬಗ್ಗೆಯೂ ಕೂಡ ಇದೆ. ಈ ಸಂದರ್ಭದಲ್ಲೇ ಅಲ್ಲಿ ಕಣ್ಣಿನ ಭಾಗದಲ್ಲಿ ಊತ ಕಾಣಿಸ್ಕೊಂಡಿದೆ. ನಂತರ ಅವರನ್ನ ಕರ್ಕೊಂಡು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಎಸ್, ಇದು ಹೆಂಗೆ ಈ ಒಂದು ಘಟನೆ ನಡೆದಿದೆ ಅನ್ನೋದು, ಅಂದ್ರೆ ನಮ್ಮ ಶಾಸಕರು ಎಂತಹ ಪುಣ್ಯ ಕೆಲಸವನ್ನ ಅಲ್ಲಿ ಮಾಡ್ತಾ ಕೂತ್ಕೊಂಡಿದ್ದಾರೆ ಅನ್ನೋದು ಕೂಡ ಇದರಲ್ಲಿ ಗೋಚರ ಆಗ್ತಾ ಇರೋದು. ಹಾಗೇನೆ ಇಷ್ಟೆಲ್ಲ ಆದ ನಂತರ ಇವರನ್ನ ನೋಡೋದಕ್ಕೆ ಒಬ್ರು ಫ್ಯಾಮಿಲಿ ಡಾಕ್ಟರ್ ಒಬ್ಬರನ್ನ ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರೆ. ಆ ಫ್ಯಾಮಿಲಿ ಡಾಕ್ಟರ್ ಯಾರು ಅಂತ ಕೂಡ ನಿಮಗೆ ಮುಂದೆ ಹೇಳ್ತೀವಿ. ಯಾರನ್ನ ಅವರು ಕರ್ಕೊಂಡೋಗಿ ಅಲ್ಲಿ ಕಳಿಸಿದ್ದಾರೆ ಅನ್ನೋಂಥದ್ದನ್ನು ಕೂಡ ಶಾಸಕರಲ್ಲೇ ಓರ್ವ ಡಾಕ್ಟರ್ ಅನ್ನ ಅಲ್ಲಿಗೆ ಕಳುಹಿಸಿರ್ತಕ್ಕಂಥದ್ದು ಕೂಡ ನಮಗೆ ಸ್ಪಷ್ಟವಾದಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. ಬನ್ನಿ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಏನಿದು ಮದ್ಯದ ಬಾಟ್ಲಿಯಲ್ಲಿ ಹೊಡೆದಿದ್ದಾರೆ, ಬಾಟಲಿಯಲ್ಲೇ ತಲೆಗೆ ಹೊಡೆದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇತ್ತು. ಆದ್ರೆ ಏನ್ ಎಕ್ಸಾಕ್ಟ್ಲಿ ಏನಂತ ನಡೆದಿರುವಂತದ್ದು?
ಹರಿಪ್ರಸಾದ್, ಪ್ರಮುಖವಾಗಿ ಗಲಾಟೆ ಏನಾಗಿದೆ ಇದನ್ನು ನಿಜಕ್ಕೂ ಒಂದು ರೀತಿ ಸಿನಿಮಾ ಸ್ಟೈಲ್ ಗಲಾಟೆ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನಿಜಕ್ಕೂ ನಿನ್ನ ರಾತ್ರಿ ಯಾರು ರೆಸಾರ್ಟಲ್ಲಿ ಇದ್ರು, ಯಾರು ಹೋಟೆಲಲ್ಲಿ ಇದ್ರು ಅವರಿಗೂ ಕೂಡ ಒಂದು ರೀತಿ ಏನಾಗ್ತಿದೆ ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ಆರಂಭದಲ್ಲಿ ಇದೆಲ್ಲವೂ ಕೂಡ ಆನಂದ್ ಸಿಂಗ್ ಅವರ ರೂಮ್ನಲ್ಲಿ ಇತ್ತು. ಅಲ್ಲಿಂದ ಎಲ್ಲ ಡ್ರಾಮಾ ಶುರುವಾಗಿದ್ದು. ಆನಂದ್ ಸಿಂಗ್ ಅವ್ರ ಜೊತೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಮಾತುಕತೆ ನಡೆಯುತ್ತೆ. ಅದಾದ ಬಳಿಕ ಎಂಟೈರ್ ಸೀನ್ ಇರುತ್ತೆ ಅಥವಾ ಅವರಿಬ್ಬರ ಮಾತುಕತೆ ಏನಾಗುತ್ತೆ ಅದು ಭೀಮಾ ನಾಯಕ್ ಅವರ ರೂಮ್ಗೆ ಶಿಫ್ಟ್ ಆಗುತ್ತೆ. ಭೀಮಾ ನಾಯಕ್ ಅವರ ರೂಮಲ್ಲಿ ಶಿಫ್ಟ್ ಆಗ್ತಾ ಇದ್ದಂತೆ ಅಲ್ಲಿ ಗಲಾಟೆಗಳು ಶುರುವಾಗುತ್ತೆ. ಪ್ರಮುಖವಾಗಿ ನಾವು ಆಗಲೇ ಹೇಳ್ದಂಗೆ ಆಪರೇಷನ್ ಕಮಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಕಮಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲ ಮಾಹಿತಿಯನ್ನ ಆನಂದ್ ಸಿಂಗ್ ನೀಡ್ತಿದ್ದಾರೆ ಅನ್ನುವಂಥದ್ದು ಗಣೇಶ್ ಅವರ ಆರೋಪ. ಇದ್ರ ಜೊತೆಗೆ ನಾನು ಮಿನಿಸ್ಟರ್ ಆಗೋದು ಕೈ ತಪ್ಪಿಸ್ಬಿಟ್ಟೆ ಅನ್ನುವಂಥ ಮಾತು ಕೂಡ ಚರ್ಚೆ ಆಗಿತ್ತು ಅನ್ನುವಂಥದ್ದು ಈಗ ನಮಗೆ ಬರ್ತಾ ಇರುವಂಥ ಮಾಹಿತಿ. ಒಂದ್ ವೇಳೆ ಆಪರೇಷನ್ ಕಮಲಾ ಯಶಸ್ವಿ ಆಗಿದ್ರೆ, ಗಣೇಶ್ ಏನಾರು ಹೋಗಿದ್ರೆ ಬಹುಶಃ ಗಣೇಶ್ಗೆ ಮಿನಿಸ್ಟರ್ ಅಂತ ಅಥವಾ ಮಂತ್ರಿ ಸ್ಥಾನವನ್ನು ಕೊಡೋದಕ್ಕೆ ಬಿಜೆಪಿ ನಾಯಕರು ಒಪ್ಪಿದ್ರು ಅನ್ನುವಂಥದ್ದು ಕೂಡ ಈಗ ಲಭ್ಯವಾಗ್ತಾ ಇರುವಂಥ ಮಾಹಿತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಗಲಾಟೆ ಶುರು ಆಗುತ್ತೆ. ಗಲಾಟೆ ಯಾವ ಹಂತಕ್ಕೆ ಹೋಗುತ್ತೆ ಅಂದ್ರೆ ತೂತು ಮೇಮೆ ಆಗುವಂತ, ಅಂದ್ರೆ ಇಬ್ರು ಮಾತಿನ ಚಕಮಕಿಗೆ ಅಷ್ಟೇ ಸೀಮಿತವಾಗಿರಲ್ಲ, ಇಬ್ರು ಕೂಡ ನೂಕಾಟ ತಲಾಟ ಆಗುತ್ತೆ. ಈ ಸಂದರ್ಭದಲ್ಲಿ ಗಣೇಶ್ ಏನಾಗುತ್ತೆ ಅವರಿಗೆ ಆ ಒಂದು ಕುಡಿದಂಥ ಮತ್ನಲ್ಲಿ ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಸರಿಯಾದಂಥ ಆ ಒಂದು ವಿವೇಚನೆ ಇರಲ್ಲ. ಕೂಡಲೇ ಕೈಗೆ ಬಾಟ್ಲನ್ನು ತಗೋತಾರೆ, ಮಧ್ಯದ ಬಾಟ್ಲನ್ನು ತೆಗೆದು ಟೇಬಲ್ಗೆ ಹೊಡಿತಾರೆ ಅನ್ನುವಂಥದ್ದು. ಅಲ್ಲಿರುವಂಥ ಟೇಬಲ್ ಏನಿರುತ್ತೆ ಟೇಬಲ್ಗೆ ಹೊಡಿತಾರೆ. ಟೇಬಲ್ಗೆ ಹೊಡೆದ ನಂತರ ಆನಂದ್ ಸಿಂಗ್ ಅವರ ಆ ಬಾಟ್ಲನ್ನು ತೋರಿಸಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಆದರೆ ಅದಕ್ಕೆ ಆನಂದ್ ಸಿಂಗ್ ಯಾವುದೇ ರೀತಿಯಂತ ಭಯ ಪಟ್ಕೊಳ್ಳಲ್ಲ ಅಥವಾ ಅವರ ಎಚ್ಚರಿಕೆ ಅಂತ ಅಲ್ಲಿ ಇನ್ನಷ್ಟು ಸಿಟ್ಟಾಗ್ತಾರೆ. ಸಹಜವಾಗಿ ಆನಂದ್ ಸಿಂಗ್ ಅವರು ಸಿಟ್ಟಾಗ್ತಾರೆ. ಅದಾದ ಬಳಿಕ ಇಬ್ಬರು ನಡುವೆ ನೂಕಾಟ ತಲ್ಲಾಟ ಶುರುವಾಗುತ್ತೆ. ನೂಕದಂಥ ಸಂದರ್ಭದಲ್ಲಿ ಅಂದ್ರೆ ಆನಂದ್ ಸಿಂಗ್ ಅವರನ್ನ ಗಣೇಶ್ ಅವರು ನೂಕ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅವರು ಅಲ್ಲೇ ಕೆಳಗಡೆ ಬೀಳ್ತಾರೆ. ಈ ಸಂದರ್ಭದಲ್ಲಿ ಗಾಜಿನ ಪುಡಿಗಳೇನಿತ್ತು ಆ ಗಾಜಿನ ಪುಡಿಗಳೆಲ್ಲವೂ ಕೂಡ ನೆಲಕ್ಕೆ ಬಿದ್ದಂಥ ಗಾಜಿನ ಪುಡಿಗಳು ನೇರವಾಗಿ ಅವರ ಕಣ್ಣಿಗೆ ಅಂದ್ರೆ ಬಲಗಣ್ಣಿಂದ ಬಲಗಣ್ಣಿನ ಮೇಲ್ಭಾಗಕ್ಕೆ ರೆಪ್ಪೆ ಭಾಗದಲ್ಲೋ ಅಥವಾ ಹುಬ್ಬಿನ ಭಾಗದಲ್ಲಿ ಟಚ್ ಆಗುತ್ತೆ. ಇಲ್ಲಿ ಸ್ವೆಲ್ಲಿಂಗ್ ಉಂಟಾಗುತ್ತೆ. ಕೂಡಲೇ ಅವರನ್ನು ಬಿದ್ದಂಥವ್ರ ನಂತರ ತತ್ಕ್ಷಣಕ್ಕೆ ಅಲ್ಲಿದ್ದಂಥ ಕೆಲ ಶಾಸಕರು ಇರ್ಬೋದು, ಜೊತೆಗೆ ಹೋಟೆಲ್ನ ಸಿಬ್ಬಂದಿ ಎಲ್ಲರೂ ಕೂಡ ಸಹಾಯಕ್ಕೆ ಬರ್ತಾರೆ. ಅವರನ್ನ ಕೂಡಲೇ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತೆ. ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಹರಿಪ್ರಸಾದ್ ನಿಜಕ್ಕೂ ಕೂಡ ಇಲ್ಲಿ ನಡೆದಂಥದ್ದು ಒಂದು ರೀತಿ ಹೈ ಡ್ರಾಮಾ. ಸಿನಿಮಾ ಸ್ಟೈಲಲ್ಲಿ ಯಾವ ರೀತಿ ಗಲಾಟೆ ಆಗುತ್ತೆ, ಸಿನಿಮಾ ಸ್ಟೈಲಲ್ಲಿ ಯಾವ ರೀತಿ ಫೈಟಿಂಗ್ ಆಗುತ್ತೆ ಅದೇ ಮಾದರಿಯ ಫೈಟಿಂಗ್ ಕೂಡ ಆಗಿತ್ತು. ಸ್ಥಳದಲ್ಲಿ ಇನ್ನಿಬ್ಬರು ಶಾಸಕರು ಕೂಡ ಇದ್ರು. ಅವರು ಕೂಡ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಕೂಡ ಮುಂದಾದರು. ಆದರೆ ಸಂಪೂರ್ಣವಾಗಿ ನೋಡೋದಾದ್ರೆ ಅಲ್ಲಿನ ಹೋಟೆಲ್ ಸಿಬ್ಬಂದಿಗಳಿಗೂ ಕೂಡ ಅಂದ್ರೆ ಇದೆಲ್ಲವೂ ಕೂಡ ಭೀಮಾ ನಾಯಕ್ ಅವರ ರೂಮಲ್ಲಿ ಆಗ್ತಾ ಇದ್ದಂಥ ಘಟನೆ. ಅದಾದ ಬಳಿಕ ಕೂಗಾಟ ಗಲಾಟೆ ಇದೆಲ್ಲವೂ ಆಗ್ತಾ ಇದ್ದ ನಂತರ ಎಲ್ಲ ಸಿಬ್ಬಂದಿಗಳು ಆ ರೂಮ್ಗೆ ಬರ್ತಾರೆ. ಈ ಗಲಾಟೆಯಲ್ಲೇ ಸಾಕಷ್ಟು ಹೊತ್ತು ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಕೂಡ ಪ್ರಯತ್ನ ಪಡ್ತಾರೆ. ಯಾವಾಗ ಪರಿಸ್ಥಿತಿ ಕೈಮೀರಿ ಹೋಯಿತು ಅದರಲ್ಲೂ ಆನಂದ್ ಸಿಂಗ್ ಅವರಿಗೆ ಗಾಯ ಏನಾಗುತ್ತೆ, ಆನಂತರ ಅವರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗೆ. ಒಟ್ಟಿನಲ್ಲಿ ಸಿನಿಮೆಯ ರೀತಿಯಿಂದ ಹೇಳುವಾಗ ಒಂದು ಮಾತಿನ ಬಗ್ಗೆ, ಯಾಕಂದ್ರೆ ರಾಯಲಸೀಮೆಗೆ ಹೊಂದಿಕೊಂಡಿರುವಂತದ್ದು ಬಳ್ಳಾರಿಯು ಕೂಡ ಬಹುಶಃ ಸಿನಿಮಾದ ಇನ್ಫ್ಲುಯೆನ್ಸ್, ತೆಲುಗು ಸಿನಿಮಾದ ಇನ್ಫ್ಲುಯೆನ್ಸ್ ನ ರೀತಿಯಲ್ಲಿ ರಾತ್ರಿ ಬಹುಶಃ ಹೀರೋ ಆಗೋದಕ್ಕೆ ಹೊರಟಿದ್ದಾರೆ ಗಣೇಶ್ ಅಥವಾ ವಿಲನ್ ಆಗುವಂತಹ ದೃಷ್ಟಿಯಿಂದ ಅವ್ರ ಕೊನೆಗೆ ಕಾಣಿಸ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ಹೀರೋ ಕನಸು ಕಾಣ್ತಾ ಇದ್ರು, ನಾನು ಮಂತ್ರಿ ಆಗ್ತಿದ್ದೆ ಅನ್ನುವಂತಹದ್ರ ಬಗ್ಗೆ ಕನಸು ಕಾಣ್ತಾ ಇದ್ರು. ಬಹುಶಃ ತನ್ನ ಕನಸನ್ನ ಭಗ್ನ ಮಾಡಿದೆಯೇ ಅನ್ನುವಂಥ ಕಾರಣಕ್ಕಾಗಿ ವಿಲನ್ ಕೂಡ ಆಗುವಂತಹ ಎರಡು ಡ್ಯುವೆಲ್ ಕ್ಯಾರೆಕ್ಟರ್ನ ಏಕಕಾಲದಲ್ಲಿ ಪ್ರದರ್ಶನ ಮಾಡಿದರೆ, ಆ ಮೂಲಕವಾಗಿ ಬಾಟ್ಲಿಯನ್ನ ಟೇಬಲ್ಗೆ ಹೊಡೆದು, ಯಾಕಂದ್ರೆ ಸಿನಿಮಾದ ಶೈಲಿಯಲ್ಲಿನೇ ಈ ರೀತಿಯಾಗೆಲ್ಲ ಮಾಡಿದ್ದಾರೆ. ಬಹುಶಃ ಇದು ಯಾವ ರೀತಿ ಈ ಬಾಟ್ಲಿಯಲ್ಲಿ ಈಗ ಇದನ್ನ ಆಕ್ಚುಲಿ ಇಲ್ಲಿಗ ಆನಂದ್ ಸಿಂಗ್ ಅವರು ಈ ಸ್ಟೇಟ್ಮೆಂಟ್ಗಳನ್ನ ಮಾಡಿದ್ರೆ ಅವಾಗ ಹಿಂಗಾಗುತ್ತೆ ಅಂತ ಹೇಳಿ ನಾಗರಾಜ್ ಅವರೇ ಇಲ್ಲಿ ನೋಡಿ, ಇಟ್ ಬಿಕಮ್ಸ್ ಎ ಲೀಥಲ್ ವೆಪನ್. ಹೊಡೆದು ಅದರಲ್ಲಿ ಬೆದರಿಸಿದ್ರೆ ಅಥವಾ ಚುಚ್ಚಲಿಕ್ಕೆ ಹೋದಾಗ ಅದನ್ನು ಅವಾಯ್ಡ್ ಮಾಡಿದರೆ ಇಟ್ ಬಿಕಮ್ ಎ ಅಟೆಂಪ್ಟ್ ವಿತ್ ಎ ಲೀಥಲ್ ವೆಪನ್, ಅಟೆಂಪ್ಟ್ ಆನ್ ಹಿಸ್ ಲೈಫ್. ಆಗ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಗ್ರೀವಿಯಸ್ ಅಫೆನ್ಸ್. ಅಟೆಂಪ್ಟ್ ಮರ್ಡರ್ ಅಂತಲೇ ತಗೋಬೇಕು. ಮ್ಯಾಕ್ಸಿಮಮ್ ಆಕ್ಷನ್ ಶುಡ್ ಬಿ ಇನಿಷಿಯೇಟೆಡ್. ನೀವು ಇನ್ವೆಸ್ಟಿಗೇಷನಲ್ಲಿ ಮತ್ತು ನಾಳೆ ಕೋರ್ಟ್ ಬಿಲೀವ್ ಮಾಡುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಆ ಡಿಟರೆಂಟ್ ಆ್ಯಕ್ಷನ್ನು, ಆ ಒಂದು ಅವರು ಏನು ಅಪರಾಧಿ ಮಾಡಿರ್ತಾನೆ ಅದಕ್ಕೆ ತಕ್ಕದಂತೆ ಅಪ್ರೋಪ್ರಿಯೇಟಾಗಿ ಆಗಿಲ್ಲ ಅಂದರೆ ಈ ವಿಲ್ ಅಗೈನ್ ರಿಪೀಟ್ ದಿ ಸೇಮ್ ಟೈಪ್ ಆಫ್ ಅಫೆನ್ಸ್. ಇದು ನಾವು ನೋಡ್ತಾ ಇದ್ದಿದ್ದು, ನಾವು ಮಾಡ್ತಾ ಇದ್ದಿದ್ದಂಥ ಕೆಲಸ. ಇಲ್ಲಿ ಅವ ಯಾರೇ ಇರ್ಬೋದು, ಬಟ್ ಆ ವೇ ಇನ್ ವಿಚ್ ಹಿ ಹ್ಯಾಸ್ ಬಿಹೇವ್ಡ್ ಈಸ್ ಅನ್ಬಿಕಮಿಂಗ್ ಆಫ್ ವಾಟ್ ಈಸ್. ಆ ಸ್ಟೇಟಸ್ ತಕ್ಕಂಗೆ ಅವ್ನು ಬಿಹೇವ್ ಮಾಡಬೇಕಾಗಿತ್ತು. ಮಾಡಿರೋದು ಆಲ್ಮೋಸ್ಟ್ ಎಂತ್ರೇಟ್ ಶ್ರೀರಾಮ್ಪುರನೋ, ನಾನು ಶ್ರೀರಾಮ್ಪುರ ಅಂತೇಳಿ ಭಾಳ ಸುಧಾರಿಸಿದೆ ಇವಾಗ. ಇನ್ನೂ ವರ್ಸ್ಟ್ ಪ್ರದೇಶಗಳಿದ್ದಾವೆ ಇವತ್ತು. ಅಂಥ ಕಡೆ ವಾಸ ಮಾಡುವಂಥವ್ರು ತಮ್ಮ ಒಂದು ಕ್ಷುಲ್ಲಕ ಕಾರಣಕ್ಕೆ ಏನೇನು ಮಾಡ್ತಾರೆ ನಾವು ನೀವು ನೋಡಿದ್ವಿ. ಆ ಮಟ್ಟದ ಒಬ್ಬ ಮನುಷ್ಯ ಅವನು. ಆದ್ದರಿಂದ ಇಟ್ ಹ್ಯಾಸ್ ಟು ಬಿ ಡೆಲ್ಟ್ ವಿತ್ ಅನ್ ಅಟ್ಮೋಸ್ಟ್ ಸಿವಿಯರ್ನೆಸ್ ಆ್ಯಂಡ್ ಸೀರಿಯಸ್ನೆಸ್. ಇಲ್ಲ ಅಂದರೆ ನೀವು ಹೇಳಿದಾಗೆ ಇಟ್ಸ್ ಎನ್ ಆ್ಯಕ್ಷನ್ ಇಟ್ಸ್ ಎನ್ ಹೈ ಹ್ಯಾಂಡೆಡ್ನೆಸ್ ಅಗೇನೆಸ್ಟ್ ಎ ಲಾ ಮೇಕರ್. ನಾವು ಯಾರೇ ಇರ್ಬೋದು, ಅವ್ರು ಒನ್ಸ್ ಈ ಬಿಕಮ್ಸ್ ಎ ರೆಸ್ಪೆಕ್ಟಬಲ್ ಮೆಂಬರ್ ಆಫ್ ದಿ ಅಸೆಂಬ್ಲಿ ಅಂದರೆ ಯು ಶುಡ್ ರೆಸ್ಪೆಕ್ಟ್ ಹಿಮ್ ಇನ್ ಆಲ್ ದ ವೇಸ್. ದಟ್ ಈಸ್ ದಿ ಡ್ಯೂಟಿ ಆಫ್ ದಿ ಸ್ಟೇಟ್.
ಅದನ್ನು ನಾವು ಅವರಿಗೆ ಕೊಡಲಿಲ್ಲ ಅಂದರೆ ಅವನಲ್ಲೂ ಆ ಮನೋಭಾವ ಬರೋಲ್ಲ. ಈ ಸ್ಟ್ರೀಟ್ ಈಗ ನೋಡಿ, ಅದು ಇವು ಯಾರೇ ಇಬ್ಬರು ಹೊಡೆದಾಡಿದ್ರೆ ಇಷ್ಟೊಂದು ಮಟ್ಟದಲ್ಲಿ ಲಾಡ್ಜಲ್ಲಿ ಇದು ಕಾಮನ್ ಫ್ಯೂಚರ್ ಇನ್ನು ಬೆಂಗಳೂರು ಸಿಟಿ. ಆಲ್ ಇಂಡಿಯಾ ನ್ಯೂಸ್ ಆಗ್ತಿದ್ದಿಲ್ಲ, ಆಗ್ತಿತ್ತಾ? ಕೊಲೆಗಳೇ ಎಷ್ಟೋ ಸೀರಿಯಸ್ ಆಗಿದೆ, ಅಂಥದ್ದು ನ್ಯೂಸು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಆಗೋದಿಲ್ಲ ಎಷ್ಟೋ ಸಾರಿ. ಆದ್ದರಿಂದ ಇಟ್ ಹ್ಯಾಸ್ ಟು ಬಿ. ಈಗ ನೋಡಿ, ದಿ ಆಫ್ಟರ್ ಎಫೆಕ್ಟ್ಸ್ ಅಥವಾ ಡ್ಯಾಮೇಜಸ್ ಕಾಸ್ಡ್ ವಿತ್ ದಿಸ್ ಇನ್ಸಿಡೆಂಟ್ ಎಷ್ಟಿದೆ. ಡ್ಯಾಮೇಜಸ್ ಯಾವ ಮಟ್ಟದಲ್ಲಿ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಶಾಸಕರಿಗೂ ಬಿಡಿ, ಶಾಸಕರ ಭವನಕ್ಕೂ ಬಿಡಿ, ಆ ಒಂದು ಶಾಸಕಾಂಗ ಇದಕ್ಕೇ ಅವಮಾನ ಮಾಡ್ದಂಗೆ ಆಗುತ್ತೆ. ನಮ್ಮ ಜನಕ್ಕೆ 6.5 ಕೋಟಿ ಜನಕ್ಕೆ ಯಾವ ಥರ ಶಾಸಕರನ್ನ ಇವರು ಆರಿಸಿ ಕಳಿಸ್ತಾರೆ? ಬೈಯೋದಾರಿಗೆ ಕೊನೆಗೆ ಪಾಪದ ಜನಕ್ಕೆ ಇದು. ಆದ್ದರಿಂದ ನಾವು ಈ ಒಂದು ಜನನೂ ಪಾಠ ಕಲಿಬೇಕು, ಇವರು ಪಾಠ ಕಲಿಬೇಕು. ಜೊತೆಗೆ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಏನು ಪೊಲೀಸ್ ಇದ್ದಾರೆ ಅವರು ತೋರಿಸ್ಕೊಡ್ಬೇಕು. ನಿಜ. ಇಲ್ಲ ಅಂದರೆ ಈ ಥರ ಆ್ಯಕ್ಷನ್ ಆಗಿಲ್ಲ ಅಂದರೆ ನಾವು ನಾಳೆ ದಿವಸ ಏನು ಬೇಕಾದ್ರೂ ಆಗ್ಬೋದು. ನಾಳೆ ನಾವು ಹೇಳಿದ್ದೀವಿ ಒಂದು ಸಾರಿ, ಯಾರೋ ಒಂದು ಮುಖ್ಯಮಂತ್ರಿಗೆ ಒಬ್ಬ ರೌಡಿ ಹೋಗಿ ಮಚ್ಚಿಟ್ಟು ಮಾತಾಡಿಸಿದ. ಅವನು ಯಾವ ಗತೆ ಆಯಿತು ಅಂತೇಳಿದ್ರೆ ಕೊನೆಗೆ ಅವನು ಓನ್ಲಿ ಮ್ಯಾಟ್ರ್ ಆಫ್ ಫ್ಯೂ ಮಂತ್ಸು ಅಥವಾ 1 ಇಯರಲ್ಲಿ ಅವನು ಈ ವಾಸ್ ನೋ ಮೋರ್. ಆ ಥರ ಆಕ್ಷನ್ ಆಗಲಿಲ್ಲ ಅಂತ ಹೇಳಿದ್ರೆ ವಿ ಆರ್ ಡೆಫಿನೆಟ್ಲಿ, ಗೊತ್ತಿಲ್ಲ ನನಗೆ ಎಲ್ಲಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅಂತ. ನಿಜ, ಇದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಇಂತಹ ಶಾಸಕರು, ಯಾಕಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಬಾಟ್ಲಿನ ಹೊಡೆದು ಬೆದರಿಸ್ತಾರೆ ಅಂದ್ರೆ, ಈಗ ಬಾಟ್ಲಿ ಸಿಟ್ಟಿನ ಭರದಲ್ಲಿ ಬಾಟ್ಲಿಂದ ಹೊಡೆದಿದ್ದಾರೆ ಅಂತ ಹೇಳುವಂಥದ್ದು ಒಂದು ಭಾಗ, ಅದು ಆ ಸಿಟ್ಟಿನ ಮತ್ತಿನಲ್ಲಿ ಏನೋ ಹೇಳಿದ್ರು. ಆದ್ರೆ ಬಾಟ್ಲಿನ ಟೇಬಲ್ಗೆ ಹೊಡೆದು ಚುಚ್ಚುತ್ತೀನಿ ಅನ್ನುವ ರೀತಿಯಲ್ಲಿ ಬೆದರಿಸಬಲ್ಲಂತಹ ಒಬ್ಬ ಶಾಸಕ ಇದೆ ಅಂತ. ಈ ಶಾಸಕನ ಲೆವೆಲ್ ಯಾವ ರೀತಿಯಾದದ್ದು ಅನ್ನುವಂಥದ್ದನ್ನು ಕೂಡ ನಾವು ಪ್ರಶ್ನಿಸಲೇಬೇಕಾಗಿರುವಂಥದ್ದು. ಮತ್ತು ಇಂಥವರು ಶಾಸಕನಾಗಿ ಇರಬೇಕಾ? ಪಕ್ಷ ಹಂಗಾದ್ರೆ ಏನ್ ಕ್ರಮ ಕೈಗೊಳ್ಳುತ್ತೆ? ಇದನ್ನ ಮುಚ್ಚಿ ಹಾಕಿ, ಯಾಕಂದ್ರೆ ನಂಬರ್ ಗೇಮ್ ನಲ್ಲಿ ನಂಬರ್ ಈತ ಕೂಡ ವೋಟ್ ಹಾಕುವಂತವ್ರೆ, ಈತನನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಪಕ್ಷ ಮಾಡುತ್ತಾ, ಅಥವಾ ಈತನ ವಿರುದ್ಧ ಕ್ರಮ ಕೈಗೊಳ್ಳುವಂತ ಕೆಲಸವನ್ನ ಪಕ್ಷ ಮಾಡುತ್ತಾ, ಈತನನ್ನು ಎಲ್ಲಿ ಕಳಿಸಬೇಕು ಅಲ್ಲಿ ಕಳಿಸುವಂತಹ ಕೆಲಸವನ್ನ ಪಕ್ಷ ಮಾಡುತ್ತಾ ಅನ್ನೋದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಜವಾಬ್ದಾರಿಯೂ ಕೂಡ ಇದಾಗಿರುತ್ತೆ. ಯಾವ ರೀತಿಯಂತ ಘಟನೆ ನಿನ್ನೆ ರಾತ್ರಿ ರೆಸಾರ್ಟ್ ನಲ್ಲಿ ನಡೆದಿದೆ ಅನ್ನೋದು ನಿಮ್ಗೆ ಹೇಳಿದ್ವಿ. ಇದಾದ ನಂತರ ಇವತ್ತು ಆನಂದ್ ಸಿಂಗ್ ಅವರನ್ನ ಭೇಟಿಯಾಗೋದಿಕ್ಕೆ ಈಶ್ವರ್ ಖಂಡ್ರೆ ಅವರು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವರು ಕಣ್ಣೀರು ಹಾಕಿದ್ರಂತೆ. ಕೈ ನಾಯಕರ ಮುಂದೆ ಗಳಗಳನೆ ಹತ್ತಿದ್ದಾರೆ ಆನಂದ್ ಸಿಂಗ್ ಅನ್ನುವಂತಹ ಒಂದು ಮಾಹಿತಿಯು ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಈಶ್ವರ್ ಖಂಡ್ರೆ ಎದುರುಗಡೆ ಶಾಸಕ ಆನಂದ್ ಸಿಂಗ್ ಅವರು ಕಣ್ಣೀರು ಹಾಕಿದ್ದಾರೆ. ಆ ಮೂಲಕವಾಗಿ ತಮಗಾಗಿರುವಂತಹ ನೋವನ್ನ ತೋಡ್ಕೊಂಡಿದ್ದಾರೆ. ಶಾಸಕ ಗಣೇಶ್ನನ್ನ ರಾಜಕೀಯಕ್ಕೆ ಕರೆತಂದಿದ್ದೇ ನಾನು ಅನ್ನುವಂಥದ್ದನ್ನ ಹೇಳ್ತಾರೆ. ಯಾಕಂದ್ರೆ ಈತ ಹೊಸಪೇಟೆಯ ವಾರ್ಡ್ ನಂಬರ್ 33ರಲ್ಲಿ ವಾಸವಾಗಿದ್ದಂತಹ ಅವನು ಮತ್ತು ಅಲ್ಲಿದ್ದಂತಹ ಈತನನ್ನ ಕಳೆದ ಬಾರಿನೇ ಪಕ್ಷೇತರನಾಗಿ ಈತನನ್ನ ಚುನಾವಣೆಗೆ ನಿಂತಿದ್ದ 2013ರಲ್ಲಿ ಕಂಪ್ನಿಯಿಂದ ಆಗ ಸೋತಿದ್ದ ಮತ್ತು ಈ ಬಾರಿ ಆತನಿಗೆ ಟಿಕೆಟ್ ಅನ್ನು ಕೊಡಿಸಲಾಗಿತ್ತು. ಆನಂದ್ ಸಿಂಗ್ ಕಾಂಗ್ರೆಸ್ಗೆ ಸೇರಿದ ನಂತರ ಈತನಿಗೆ ಟಿಕೆಟ್ ಕೂಡ ಸಿಕ್ಕಿತ್ತು. ನನಗಿದೆಲ್ಲ ಬೇಕಿತ್ತಾ ಅಂತ ಹೇಳಿ ಆನಂದ್ ಸಿಂಗ್ ಅವರು ಕಣ್ಣೀರು ಹಾಕಿದಾರಂತೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರ ಎದುರುಗಡೆ ಕಣ್ಣೀರು ಹಾಕಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ನಮಗೀಗ ಲಭ್ಯವಾಗ್ತಾ ಇರುವಂತಹದ್ದು. ಇದು ನಮ್ಮ ಶಾಸಕರ ಸ್ಥಿತಿ ಇಲ್ಲಿಗೆ ಬಂದು ತಲುಪಿರುವಂತದ್ದು. ತನ್ನ ಶಿಷ್ಯ ಆ ಕಾರಣಕ್ಕಾಗಿ ತನಗೆ ಎಲೆಕ್ಷನ್ಗೆ ನಿಲ್ಲಿಸುವಂಥದ್ದು ಮತ್ತು ಎಲೆಕ್ಷನ್ ಫಂಡಿಂಗ್ ಕೂಡ ಈ ಬಾರಿ ಆನಂದ್ ಸಿಂಗ್ ಅವರು ಕೂಡ ಒಂದಷ್ಟು ನೆರವಾಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಬಳ್ಳಾರಿಯಿಂದ ಇರತಕ್ಕಂತಹ ಮಾಹಿತಿ. ಅಂದ್ರೆ ಯಾವ ಹಿನ್ನೆಲೆಯಲ್ಲಿ ಇರುವಂತವರನ್ನ ಇವರು ರಾಜಕೀಯಕ್ಕೆ ತಂದಿದ್ದಾರೋ ಅವರು ತಮ್ಮ ರಾಜಕೀಯಕ್ಕೆ ಕರ್ಕೊಂಡು ಬಂದು ಅವ್ರನ್ನ ಕುರ್ಚಿ ಮೇಲೆ ಕೂರಿಸಿದ ಮೇಲೆ ಅವ್ರಿಗೆ ಏನನ್ನ ಬಿಹೇವ್ ಮಾಡಬಹುದು ಅದನ್ನ ತೋರಿಸಿರುವಂತದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ಗಣೇಶನ ವರ್ತನೆಯಲ್ಲಿ ಅಚ್ಚರಿ ಪಡಬೇಕಾಗಿರ್ತಕ್ಕಂತಹ ಅಂಶಗಳು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಆನಂದ್ ಸಿಂಗ್ ಯಾವ ರೀತಿಯಾಗಿ ಇವ್ರನ್ನ ರಾಜಕೀಯಕ್ಕೆ ಕರೆತಂದ್ರೋ ಅದಕ್ಕೆ ಉತ್ತರವಾಗಿ ಆನಂದ್ ಸಿಂಗ್ಗೆ ಇವತ್ತು ಉತ್ತರವನ್ನು ಕೂಡ ಇದೇ ಕಂಪ್ಲಿ ಗಣೇಶ್ ಮಾಡಿರುವಂತ ಕೂಡ ಸ್ಪಷ್ಟವಾಗಿರುವಂತದ್ದು. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಆನಂದ್ ಸಿಂಗ್ ಕಣ್ಣೀರು ಹಾಕೋದಕ್ಕೆ ಕಾರಣಗಳು ಏನೇನು? ಹರಿಪ್ರಸಾದ್, ಪ್ರಮುಖವಾಗಿ ಎಲ್ಲ ಘಟನೆಗೆ ಸಂಬಂಧಪಟ್ಟಂತೆ ಅವರ ಆರೋಗ್ಯ ವಿಚಾರಿಸೋದಕ್ಕೆ ಕಾಂಗ್ರೆಸ್ನ ನಾಯಕರೆರಡು ಕೂಡ ಆನಂದ್ ಸಿಂಗ್ ಇದ್ದಂತ ಆಸ್ಪತ್ರೆಗೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಈಶ್ವರ್ ಖಂಡ್ರೆ ಅವರು ಕೂಡ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಆನಂದ್ ಸಿಂಗ್ ಅವರನ್ನ ಆರೋಗ್ಯ ವಿಚಾರಿಸೋದಕ್ಕೆ ತೆರಳಿದ್ದಾರೆ. ಪ್ರಮುಖವಾಗಿ ಆನಂದ್ ಸಿಂಗ್ ಮತ್ತೆ ಈಶ್ವರ್ ಖಂಡ್ರೆ ಅವರ ಪುತ್ರರು ಇಬ್ರು ಕೂಡ ಕ್ಲಾಸ್ಮೇಟ್, ಜೊತೆಗೆ ಬೆಸ್ಟ್ ಫ್ರೆಂಡ್ಸ್ ಕೂಡ ಅವರು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅವರು ಕೂಡ ಅವ್ರ ಜೊತೆ
ತೆರಳಿದಂತ ಸಂದರ್ಭದಲ್ಲಿ ಕೆಲ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಆನಂದ್ ಸಿಂಗ್ ಈಶ್ವರ್ ಖಂಡ್ರೆ ಮುಂದೆ ಭಾವುಕರಾಗಿದ್ದಾರೆ. ನಾನೇ ಕರ್ಕೊಂಡ್ ಬಂದಂತ ಹುಡುಗ, ಪ್ರಮುಖವಾಗಿ ಗಣೇಶ್ಗೆ ರಾಜಕೀಯಕ್ಕೆ ಕರ್ಕೊಂಡ್ ಬಂದಿದ್ದೆ ನಾನೇ ಅವನಿಗೆ ಎಲೆಕ್ಷನ್ ನಲ್ಲಿ ಸಾಕಷ್ಟು ಸಹಾಯ ಕೂಡ ಮಾಡಿದ್ದೆ. ಇಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ನನ್ನ ಮೇಲೆ ಈ ತರ ಮಾಡಿದ್ದಾರೆ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ನನಗೆ ಬೇಕಾ, ನಾನೇ ಕರ್ಕೊಂಡ್ ಬಂದವ್ರು ನನಗೆ ಈ ತರ ತೊಂದರೆ ಕೊಟ್ಟಿದ್ದಾರೆ, ಈ ತರ ಇಟ್ಕೊಂಡು ಪಕ್ಷದಲ್ಲಿ ನನಗೆ ಯಾವ ರೀತಿ ಮರ್ಯಾದೆ ಇರುತ್ತೆ, ಸಾಕಷ್ಟು ಬೇಸರವಾಗಿದೆ ಈ ಎಲ್ಲಾ ಘಟನೆಗಳಿಂದ. ಅದರಲ್ಲೂ ಗಣೇಶ್ ವರ್ತಿಸಿದ ರೀತಿ ನನಗೆ ನಿಜಕ್ಕೂ ಕೂಡ ಬೇಸರ ತಂದಿದೆ ಎನ್ನುವಂತ ಮಾತನ್ನ ಹೇಳಿ ಸಾಕಷ್ಟು ಹತ್ತಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ನಾವು ಚರ್ಚೆನ ಮುಂದುವರಿಸೋಣ. ಯಾವ ರೀತಿಯಾದಂತಹ ಗಂಭೀರ ಪ್ರಕರಣವಾಗಿ ಇದನ್ನು ಪರಿಗಣಿಸಬೇಕಾಗುತ್ತೆ ಅನ್ನೋ ನಾಗರಾಜ್ ಅವರು ಆವಾಗಲೇ ನಮ್ಮ ಜೊತೆಗೆ ಹೇಳ್ತಾ ಇದ್ರು. ಪ್ರಕಾಶ್ ಅವರು ಸರ್, ಪ್ರಸನ್ನ ಅವ್ರು ಹೇಳಿದ್ರು ಬೆಳಿಗ್ಗೆ ಗಲಾಟೆ ಆಗಿದೆ, ಪೊಲೀಸವ್ರು ಬಂದು ಇನ್ನೂವರೆಗೂ ಏನು ತನಿಖೆ ಮಾಡಿದ. ಪೊಲೀಸವ್ರು ಬಿಡಿ ಸರ್, ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲೋಗಿದ್ದಾರೆ ಸರ್? ಶಾಸಕಾಂಗ ಪಕ್ಷದ ನಾಯಕರು ಅವರು ನಿನ್ನೆ ಎಲ್ಲ ಸೀತಾರಾಮ ಕಲ್ಯಾಣದ ಟೀಸರ್ ನೋಡ್ತಾ ಇದ್ರು. ಇಲ್ಲಿ ಅವರು ಶಾಸಕರು ಕುರುಕ್ಷೇತ್ರ ನಡೆಸ್ತಾ ಇದ್ದಾರೆ. ಇನ್ನೂ ಆ ಸೀತಾರಾಮ ಕಲ್ಯಾಣದಿಂದ ಹ್ಯಾಂಗ್ ಓವರಿಂದಾನೇ ಆಚೆ ಬಂದಿಲ್ಲ ಅವರು. ಅರೆ, ಒಬ್ಬ ಶಾಸಕರಿಗೆ ತಮ್ಮ ಆಡಳಿತ ತಮಗೆ ಬೆಂಬಲ ಕೊಡ್ತಾ ಇರೋ ಶಾಸಕನಿಗೆ ಇವತ್ತು ಇಂಥ ಗಂಭೀರವಾದ ಸ್ವರೂಪದ ಹಲ್ಲೆ ಆಗಿದೆ, ಗಲಾಟೆ ಆಗಿದೆ. ಅದರ ಸತ್ಯಾಸತ್ಯತೆಯನ್ನು ತಿಳ್ಕೋಬೇಕು, ಅವರ ಆರೋಗ್ಯ ಆಗಿದೆ ತಿಳ್ಕೋಬೇಕು, ಪೊಲೀಸವ್ರ ಮೂಲಕ ವರದಿ ತರಿಸ್ಕೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಬೇಕು. ಯಾವುದೋ ಜವಾಬ್ದಾರಿನೇ ಇಲ್ವಾ ಸರ್? ದೇವೇಗೌಡರು BJP ಶಾಸಕರು ದಿಲ್ಲಿಯ ಗುರುಗಾಂವ್ದಾಗೆ ಹೋತ್ರಷ್ಟು ಅಸಹ್ಯದ ರಾಜಕೀಯ ಅಂತ ಒಂದು ಹೇಳಿಕೆ ಕೊಟ್ಟರು. ಇದೇನು ಭಾಳ ಗೌರವ ತರುತ್ತೆ ಸರ್ ಅವ್ರಿಗೆ? ಯಾಕೆ ಸರ್ ದೇವೇಗೌಡರು ಅಂತ ಹಿರಿಯ ರಾಜಕಾರಣಿ ಭಾಳ ಗೌರವ ಇದೆ ನಂಗೆ ಅವ್ರ ಬಗ್ಗೆ. ಮಾಜಿ ಪ್ರಧಾನಿಗಳವರು ಅವ್ರು ಇವತ್ತು ಯಾಕೆ ದಿವ್ಯ ಮೌನವನ್ನು ತೋರಿದ್ದಾರೆ? ಬರ ಬಂದಿದೆ ಅಂದರೆ ಅವ್ರ ಮಗ ಆಸ್ಟ್ರೇಲಿಯಾಗೆ ಹೋಗ್ತಾರೆ, ಪರವಾಗಿಲ್ಲ, ವಿದೇಶಗಳಿಗೆ ಹೋಗ್ಬೋದು. ಆದರೆ BJPಯನ್ನು ಟೀಕೆ ಮಾಡಬೇಕಾದ್ರೆ ಎಲ್ಲ ಶಕ್ತಿಯನ್ನು ಹಾಕುವಾಗ ಇವರು ಇಷ್ಟು ಅಸಹ್ಯಕರವಾದ ಘಟನೆ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ಗಲಾಟೆಗಳು ನಡೆದದ್ದು ಇಲ್ಲವೇ ಇಲ್ಲ. ಇವತ್ತು ನಡೆದಿದೆ, ಅದಕ್ಕೆ ಪ್ರತಿಕ್ರಿಯೆ ಬೇಡ ರೀ. ಆಸ್ ಎ ಹ್ಯುಮ್ಯಾನಿಟೇರಿಯನ್ ಕನ್ಸಿಡರೇಷನ್ ಬಂದು ನೋಡೋಕ್ಕಾಗ್ತಿಲ್ವಾ? DK ಶಿವಕುಮಾರ್ ಅವರು ಅವತ್ತು ಆಸ್ಪತ್ರೆಗೆ ಸುಮ್ಮನೆ ಹೋಗಿ ಅಡ್ಮಿಟ್ ಆದಾಗ ಎಲ್ಲ ದೌಡಾಯಿಸಿದ್ರು ಅವ್ರು ನೋಡೋಕ್ಕೆ. ಅರ್ಧ ಗಂಟೆಯಲ್ಲಿ ಇದೇ ಅಪೋಲೋ ಹಾಸ್ಪಿಟ್ಲಲ್ಲಿ ಎಲ್ಲ ನಾಯಕರಿದ್ರು, ದೇವೇಗೌಡರು ಎಲ್ಲರೂ. ಇವತ್ತು ಯಾಕೆ ಒಬ್ಬರು ಬಂದಿಲ್ಲ ಬೆಳಗ್ಗೆಯಿಂದ? ಯಾಕೆ ಇವ್ರಿಗೆ? ಹಾಗಾದ್ರೆ ಯಾವ ಲೆಕ್ಕದಲ್ಲಿ ಇವ್ರದ್ದು ರಾಜಕೀಯ ನಡೀತಾ ಇದೆ? ಹಾಗಾದ್ರೆ ಮುಖ್ಯಮಂತ್ರಿಗೆ ಏನು ಕರ್ತವ್ಯವೇ ಇಲ್ಲ? ಎಲ್ಲೋದ್ರು ಗೃಹ ಸಚಿವರು ಅವ್ರ ಜವಾಬ್ದಾರಿ ಇಲ್ವಾ? ಎಲ್ಲೋದ್ರು ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳವರು ಈ ರಾಜ್ಯಕ್ಕೆ? ಇವ್ರದೇ ಪಾರ್ಟಿಯವರು ಎಲ್ಲೋಗಿದ್ದಾರೆ? ಅವರು ಎಲ್ಲೋದ್ರು? KPCC ಅಧ್ಯಕ್ಷರು ಅವ್ರದೇ ಕಾನ್ಸ್ಟಿಟ್ಯೂನ್ಸಿಲಿ ಅಡ್ಮಿಟ್ ಮಾಡಿಸಿದಾರೆ ಅವ್ರನ್ನ. ಯಾಕೆ ಬಂದಿಲ್ಲ? ಯಾಕೆ ಹೇಳಿಕೆ ಕೊಟ್ಟಿಲ್ಲ? BJP ಅವ್ರನ್ನ ಬೈಯೋದಕ್ಕೆ ಮೈಯೆಲ್ಲ ಬಾಯಿ. ಇವತ್ತು ಯಾಕೆ ಎಲ್ಲ ದಿವ್ಯ ಮೌನವನ್ನು ಅನುಭವಿಸಿದ್ದಾರೆ? ಮಾನವೀಯತೆ ಕಾರಣಕ್ಕಾಗಿ ಬನ್ನಿ ಸ್ವಾಮಿ, ಮಾನವೀಯತೆ ಕಾರಣಕ್ಕಾಗಿ ಬಂದು ನೋಡಿ ಅವ್ರಿಗೆ ಸಮಾಧಾನ ಹೇಳಿ. ಅಷ್ಟೇ ನಾನು ಹೇಳ್ತಾ ಇರೋದು, ರಾಜಕೀಯ ಮಾಡಿದ್ದು ನಾನು ಹೇಳ್ತಾ ಇಲ್ಲ. ಈಗ ಯಾಕೆ ಈ ಅವಮಾನ ಅಂದರೆ ಇವರು ಕಂಪ್ಲಿ ಗಣೇಶ ಕುಮ್ಮ ಕೊಡ್ತಾ ಇದ್ದಾರಾ? ಅಲ್ಲಿ ನಡೀತಾ ಇರೋ ಘಟನೆಗಳಿಗೆ ಬೆಂಬಲ ಕೊಡ್ತಾ ಇದ್ದಾರಾ ಅಥವಾ ಸತ್ಯವನ್ನು ಮುಚ್ಚಾಕಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ? ಇವತ್ತು ರಾಜ್ಯದ ಜನತೆ ಉತ್ತರ ಬಯಸಿದ್ದಾರೆ. ನಿಜ ಪ್ರಸನ್ನ ಕುಮಾರ್ ಅವರು ತಾವು ಹೇಳಿದ್ರೆ, ಯಾಕಂದ್ರೆ ಇಲ್ಲಿಗ ಕಂಪ್ಲೀಟ್ ಗಣೇಶ್ ಮೇಲೆ ಹಾಗಾದ್ರೆ ಆಕ್ಷನ್ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇಲ್ವಾ ಅಂತ ಪಕ್ಷವಾಗಿ ಈಗ ಕಾನೂನಿನ ಚೌಕಟ್ಟಿನಲ್ಲಿ ಏನೇನಾಗಬೇಕು, ತನಿಖೆ ಎಷ್ಟರ ಮಟ್ಟಿಗೆ ನಡೆಸ್ತಾರೆ, ತನಿಖೆ ಏನು ಮಾಡೋಕ್ಕೆ ಹೊರಟಿದ್ದಾರೆ, ಅದೊಂದು ಕಾಣ್ತಾ ಇದೆ. ಇಲ್ಲಿ ಈ ಶಾಸಕಾಂಗ ಪಕ್ಷದ ನಾಯಕರ ಜವಾಬ್ದಾರಿ ಇಲ್ವಾ ಇಲ್ಲಿ? ಒಂದು ಕಾನೂನು ಪ್ರಕ್ರಿಯೆ ಪೊಲೀಸರು ತಗೋಬೇಕು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಎರಡನೇದಾಗಿ ಒಂದು ಪಕ್ಷ ಇಂಥ ಒಬ್ಬ ವ್ಯಕ್ತಿಯನ್ನು ನನ್ನ ಪಕ್ಷದ ಸದಸ್ಯನಾಗಿ ಉಳಿಸ್ಕೋಬೇಕೆ, ಇಂಥ ಒಬ್ಬ ವ್ಯಕ್ತಿಯ ಶಾಸಕರನ್ನು ಶಾಸಕಾಂಗ ಪಕ್ಷ ಸದಸ್ಯಗೊಳಿಸ್ಕೋಬೇಕಂತ ಭಾಳ ತಕ್ಷಣ ರಿಯಾಕ್ಟ್ ಮಾಡಬೇಕಾಗ್ತದೆ ಯಾವುದು ಕಾಂಗ್ರೆಸ್ ಪಾರ್ಟಿ ಸಹ. ಅದೇ ರೀತಿ ನಮ್ಮ ಶಾಸನಸಭೆಯ ಚೇರ್ಮನ್ ಯಾರು ಸ್ಪೀಕರ್, ಇಲ್ಲಿ ಕಳೆದ ಒಂದು ವಾರದಿಂದ ನಾವು ನೋಡ್ತಾ ಇದ್ದೀವಿ, ಒಂದು ಪಕ್ಷ ಬೇರೆ ಬೇರೆ ಪಕ್ಷಗಳು ಅವರ ಶಾಸಕರನ್ನ ಯಾವ್ಯಾವ ರಜಾಟೆ ತೊಗೊಂಡು ಕೂಡಾಗ್ತದ್ರೆ ಸ್ಪೀಕರ್ ಅವ್ರು ಏನು ಮಾಡ್ತಾ ಇದ್ದಾರೆ? ಶಾಸಕರ ರಕ್ಷಣೆಗೆ ಅವ್ರು ಬರಬೇಕಲ್ವಾ? ಶಾಸಕರು ಏನಾಗಿದೆ ಅಂತ ನೋಡಬೇಕಲ್ವಾ? ಅದೇ ರೀತಿ ಗವರ್ನರ್ ಸಹ ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಗೋಸ್ಕರಾದಾಗ ಅಥವಾ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್, ಇವೆಲ್ಲ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ಸೇ. ನಾಳೆ ಶಾಸಕರು ನೀವು ಒಟ್ಟಿಗೆ ಸೇರಿಸಿದ್ರಿ, ಇಲ್ಲಿ ಒಬ್ಬ ಬಾಟ್ಲು ಹೊಡೆದು ಚುಚ್ಚಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ನಾಳೆ ಶಾಸನ ಸಭೆಯಲ್ಲಿ ಯಾವ್ದಾದ್ರು ಶಾಸಕ ನಿರ್ಭೀತಿಯಾಗಿ ಮಾತಾಡ್ಲಿಕ್ಕೆ ಆಗ್ತದೆ ಇಂಥವ್ರನ್ನೆಲ್ಲ ಅಕ್ಕಪಕ್ಕ ಕೂರಿಸ್ಕೊಂಡು? ಅಲ್ಲಿ ಯಾವ್ಯಾವ ರೀತಿಯ ಗಂಭೀರ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತೀವಿ. ಸರ್ಕಾರದ ವಿರುದ್ಧ ಅಲ್ಲಿ ಬೇರೆ ಬೇರೆ ಸದಸ್ಯರು ಮಾತಾಡ್ತಾರೆ, ವಿರೋಧ ಪಕ್ಷದವ್ರು ಮಾತಾಡ್ತಾರೆ, ಆಡಳಿತ ಪಕ್ಷದವ್ರು ಮಾತಾಡ್ತಾರೆ. ಇಂಥ ಗಂಭೀರವಾಗಿ ಮಾತಾಡುವಂಥ ಸಂದರ್ಭದಲ್ಲಿ, ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳನ್ನ ನೀವು ಸದನದಲ್ಲಿ ಇಟ್ಕೊಂಡ್ರೆ ಯಾರು ಮಾತಾಡ್ಲಿಕ್ಕೆ ಆಗ್ತದಾ? ಇಲ್ಲಿ ಬಾಟ್ಲು ಹೊಡೆದ ಅಲ್ಲಿ ಚಾಕು ಚೋರಿ ತೆಗೆಯೋದೇ ಇಲ್ವಾ? ಇದಕ್ಕೆಲ್ಲ ರಾಜ್ಯಪಾಲರು ಏನು ಯಾರು ಕಣ್ಣು ಕಿವಿ ಏನು ಕಾಣಿಸ್ತಾ ಇಲ್ವಾ? ಏನು ಅವ್ರಿಗೇನು ಇನ್ಫಾರ್ಮೇಷನ್ ಹೋಗ್ತಾ ಇಲ್ವಾ? ಸ್ಪೀಕರ್ ಅವ್ರಿಗೆ ಇಡೀ ರಾಜ್ಯದಲ್ಲಿ ಶಾಸಕರು ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಯಾರ್ಯಾರ ಮೇಲೆ ಹಲ್ಲೆ ಆಗ್ತಿದೆ, ಯಾರ್ಯಾರನ್ನು ಕೂಡ ಹಾಕಿದ್ರೆ ಯಾವುದು ಗಮನಕ್ಕೆ ಬರ್ತಾ ಇಲ್ವಾ? ಓಲಿ ಎಲ್ಲ ಸಮಸ್ತವಾಗಿ ಎಲ್ಲ ಚೆನ್ನಾಗಿದೆಯಾ? ಅದನ್ನಾರು ಹೇಳ್ಬಿಡಿ. ಈ ರೀತಿ ಇದು ನಾರ್ಮಲ್ಲು ನಡೀತಾ ಇರಲಿ ಅಂತಲ್ಲ, ಅದನ್ನಾರು ಹೇಳಿ, ಜನ ಒಪ್ಕೊಂತಾರೆ. ಇದು ಅತ್ಯಂತ ನಾವು ಬ್ಯಾಡ್ ಟು ವರ್ಸ್ಟ್ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕದ ರಾಜಕಾರಣ ಒಂದು ಕಾಲದಲ್ಲಿ ಎಲ್ಲಿದ್ದು ಎಲ್ಲಿಗೆ ಹೋಗಿದ್ದೀವಿ? ಒಂದು ಕಡೆ 104 ಇರ್ತಕ್ಕಂಥ ವಿರೋಧ ಪಕ್ಷ,
ಅವರೂ ಧ್ವನಿ ಎತ್ತೋದಿಲ್ಲ ಸರಿಯಾಗಿ. ನಮಗೆ 104 ಬೇಕಾಗಿಲ್ಲ, 4 ಜನ ಹಿಂದೆ ಗೋಪಾಲ್ ಗೌಡರು, ಕೊಡಂದೂರ್ಲಿಂಗಪ್ಪ, ಕಾಗೋಡು ತಿಮ್ಮಪ್ಪ ಇಂಥವ್ರು 4 ಜನ ಇದ್ದ ಟೈಮಲ್ಲಿ ವಿರೋಧ ಪಕ್ಷ ಹೆಂಗಿತ್ತು ಅಂತಲೂ ನಾವು ಕಣ್ಣಾರೆ ನೋಡಿದ್ದೀವಿ, ಕೇಳ್ತಾ ಇದ್ದೀವಿ. ಈಗಲೂ ನಿಮಗೆ ನಂಬರ್ ಮುಖ್ಯ ಅಲ್ಲ, ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದಲ್ಲಿ ಗಟ್ಟಿತನ, ಅಲ್ಲಿ ಬೇಕಾಗಿರ್ತದ್ದು ಬದ್ಧತೆ ಇದ್ದರೆ 4 ಜನನೇ ಸಾಕು. ಇವತ್ತು 104 ಜನ ಅವರು ಮಾತಾಡೋದಿಲ್ಲ, ಇಲ್ಲಿ ಸರ್ಕಾರನೂ ಮಾತಾಡೋದಿಲ್ಲ, ಇಂಥ ಸರ್ಕಾರನೂ ಇಲ್ಲ, ವಿರೋಧ ಪಕ್ಷ ಅಲ್ಲದ್ರೆ ರಾಜ್ಯದ ಜನದ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ದೀವಿ. ನಿಜ, ಯಾಕಂದ್ರೆ ಎಲ್ಲರೂ ಕೂಡ ಬೇಕಾಗಿರೋ ಒಂದು ಕುರ್ಚಿ ಆಗಿರೋದ್ರಿಂದ ಕುರ್ಚಿಯ ಮುಂದೆ ಇನ್ಯಾವುದು ಕೂಡ ಕಾಣದೇ ಇರುವಂತ ಪರಿಸ್ಥಿತಿಯಲ್ಲಿ